ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜುಕೇಟಿವ್. ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಕ್ಲಾಸ್ 6ನ ಸೈನ್ಸ್ ಚಾಪ್ಟರ್ ನಂಬರ್ 5, ಸಪ್ರೇಷನ್ ಆಫ್ ಸಬ್ಸ್ಟೆನ್ಸಸ್. ಬನ್ನಿ ಸ್ಟಾರ್ಟ್ ಮಾಡೋಣ ಚಾಪ್ಟರ್ನ. ಇನ್ ಆರ್ ಡೈಲಿ ಲೈಫ್ ದೇರ್ ಆರ್ ಮೇನಿ ಇನ್ಸ್ಟೆನ್ಸಸ್ ವೆನ್ ವಿ ನೋಟಿಸ್ ಅ ಸಬ್ಸ್ಟೆನ್ಸ್ ಬೀಯಿಂಗ್ ಸಪ್ರೇಟೆಡ್ ಫ್ರಮ್ ಅ ಮಿಕ್ಸ್ಚರ್ ಆಫ್ ಮೆಟೀರಿಯಲ್ಸ್. ನಾವು ಡೈಲಿ ಲೈಫಲ್ಲಿ ನೋಡ್ತಿರ್ತೀವಿ, ನಾವು ಸಪ್ರೇಟ್ ಅನ್ನೋದು ನಾವು ಮಾಡ್ತಾನೆ ಇರ್ತೀವಿ. ಏನಾರು ಒಂದು ಸಪ್ರೇಟ್ ಮಾಡ್ತಿರ್ತೀವಿ, ಥಿಂಗ್ಸಲ್ಲಾಗಲಿ ಏನಾರಾಗಿರಲಿ. ಟೀ ಲೀವ್ಸ್ ಆರ್ ಸಪ್ರೇಟೆಡ್ ಫ್ರಮ್ ಲಿಕ್ವಿಡ್ ವಿತ್ ಸ್ಟೈನರ್ ವೈಲ್ ಪ್ರಿಪೇರಿಂಗ್ ಟೀ. ಈ ಟೀ ಮಾಡಿಬಿಟ್ಟು ನೀವು ಟೀ ಕುಡಿಬೇಕಂದ್ರೆ ನೀವು ಅದನ್ನು ಸೋಸೋದು ಬರುತ್ತಲ್ಲ ನಿಮಗೆ, ಅದರಿಂದ ಸ್ಟ್ರೈನರಿಂದ ನಾವು ಲೋಟದ ಮೇಲೆ ಇಟ್ಟು ಆಮೇಲೆ ಟೀ ಹಾಕ್ತಿರ್ತಾರೆ. ಯಾಕಂದರೆ ಅದು ಮೇಲಿಂದೆಲ್ಲ ನಿಮಗೆ ಟೀ ಲೀವ್ಸ್ ಎಲ್ಲ ಸಪ್ರೇಟಾಗಿ ಬರಲಿ, ಬರೀ ಟೀ ಮಾತ್ರ ಕೆಳಗೆ ಕಪ್ಪಗೋಗಲಿ ಅಂತ. ಅದೊಂದು ಫಿಗರ್ 5.1 ಕೊಟ್ಟಿದ್ದಾರೆ ನೋಡಿ, ಸಪ್ರೇಟಿಂಗ್ ಟೀ ಲೀವ್ಸ್ ವಿತ್ ಸ್ಟ್ರೈನರ್. ನೋಡಿ, ಈ ಥರ ನೀವು ಮಾಡಿರ್ತೀರ ಲೋಟದಲ್ಲಿ. ನೆಕ್ಸ್ಟ್, ಗ್ರೇನ್ ಈಸ್ ಸಪ್ರೇಟೆಡ್ ಫ್ರಮ್ ಸ್ಟಾಕ್ಸ್ ವೈಲ್ ಹಾರ್ವೆಸ್ಟಿಂಗ್. ಅಂದರೆ ಈಗ ನಿಮಗೆ ಎಲ್ಲ ಹಾರ್ವೆಸ್ಟ್ ಎಲ್ಲ ಬೆಳೆಗಳೆಲ್ಲ ಬೆಳೆದಾದ್ಮೇಲೆ ಹಾರ್ವೆಸ್ಟ್ ಮಾಡಿದ ತಕ್ಷಣ ಅದರಲ್ಲಿ ಗ್ರೈನ್ಸು ಮತ್ತು ಮಿಕ್ಕಿದ್ದೆಲ್ಲ ಬೇರೆ ಅನ್ಯೂಸ್ ಪ್ಲ್ಯಾಂಟ್ಸು, ಬೇಕಾದ ಪ್ಲ್ಯಾಂಟ್ಸ್ನೆಲ್ಲ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡ್ತೀವಲ್ಲ, ಅದು ಕೂಡ ಎಲ್ಲ ರೈತರು ಸಪ್ರೇಟ್ ಮಾಡೇ ಮಾಡ್ತಾರೆ ಹಾರ್ವೆಸ್ಟ್ ಆದಮೇಲೆ. ಮಿಲ್ಕ್ ಆರ್ ಕರ್ಡ್ ಇಸ್ ಚರ್ಡ್ ಇಟ್ ಟು ಸಪ್ರೇಟ್ ದ ಬಟರ್. ಅಂದರೆ ಈಗ ನಾವು ಕರ್ಡ್ನ ನಾವು ಹೆಂಗೆ ಚರ್ಡ್ ಅಂದರೆ ನಾವು ಕರ್ಡ್ನ ಹಿಂಗೆ ಕುಡ್ಗೋಲಿಂದ ಮಾಡ್ತೀವಿ ಗೊತ್ತಾ, ಬೆಣ್ಣೆ ತೆಗಿಯೋಕ್ಕಂತ. ಬೆಣ್ಣೆ ಆ ಥರ ಮಾಡ್ಬಿಟ್ಟು ನಾವು ಸಪ್ರೇಟ್ ಮಾಡ್ತೀವಿ, ಅದನ್ನ ಬೆಣ್ಣೆನ ಸಪ್ರೇಟ್ ಮಾಡ್ತೀವಿ. ಆ ಮಿಲ್ಕ್ ಏನಿರುತ್ತೋ ವಾಟರ್ ಎಲ್ಲ ಬಿಟ್ಬಿಟ್ಟು ಬಟರ್ ಸಪ್ರೇಟ್ ಮಾಡ್ತೀವಿ. ಫಿಗರ್ 5.2 ಇಲ್ಲಿದೆ ನೋಡಿ. ಈ ಕೋಲ್ನ ಹಿಂಗೆ ತಿರುಗಿಸಿ ಅಲ್ಲಿ ಹಾಲು ಮೊಸರು ಇರುತ್ತಲ್ಲ, ನಾವು ಬೆಣ್ಣೆನ ಸಪ್ರೇಟ್ ಮಾಡ್ತೀವಿ, ಮಿಕ್ಕಿದ್ದು ನಿಮಗೆ ಮಿಲ್ಕ್ ಕಂಟೆಂಟು ಸಪ್ರೇಟ್ ಆಗುತ್ತೆ. ಆ್ಯಸ್ ವಿ ಲರ್ನ್ಡ್ ಇನ್ ಚಾಪ್ಟರ್ 3, ವೀಕಿನ್ ಕಾಟನ್ ಟು ಸಪ್ರೇಟ್ ಇಟ್ ಸೀಡ್ಸ್ ಫ್ರಮ್ ದ ಫೈಬರ್. ನಾವು ಹಾರ್ವೆಸ್ಟ್ ಮಾಡಿದ ತಕ್ಷಣ ಕಾಟನ್ನ ಸೀಡ್ಸ್ ಎಲ್ಲ ಇರುತ್ತಲ್ವ ಜೊತೆಗೆ ಫೈಬರ್ ಜೊತೆಗೆ, ಅದಕ್ಕೆ ನಾವು ಫೈಬರ್ ಬೇಕಲ್ವ ಮಾತ್ರ. ಸೊ ಸೀಡ್ಸ್ನ ಫೈಬರ್ನ ತೆಗಿತೀವಿ. ಯಾವ ಥರ ಗಿನ್ನಿಂಗ್ ಅಂತ ನೋಡಿದ್ರು ಆ ಚಾಪ್ಟರ್ದಲ್ಲಿ, ಅದೇ. ಪರ್ಹ್ಯಾಪ್ಸ್ ಯು ಮೈಟ್ ಹ್ಯಾವ್ ಈಟನ್ ಸಾಲ್ಟೆಡ್ ದಲಿಯಾ ಆರ್ ಪೋಹಾ. ಇಫ್ ಯು ಫೌಂಡ್ ದಟ್ ಇಟ್ ಹ್ಯಾಡ್ ಚಿಲ್ಲೀಸ್ ಇನ್ ಇಟ್, ಯು ಮೇ ಹ್ಯಾವ್ ಕೇರ್ಫುಲ್ ಟೇಕನ್ ದೆಮ್ ಔಟ್ ಬಿಫೋರ್ ಈಟಿಂಗ್. ಅಂದರೆ ನಿಮಗೆ ದಲಿಯಾ ಆರ್ ಪೋಹಾ ಅಂತ ಫುಡ್ ಐಟಮ್ಸ್ ಕೊಟ್ಬಿಟ್ಟು, ಅದ್ರಲ್ಲಿ ಚಿಲ್ಲೀಸ್ ನಾರ್ಮಲ್ ಎಲ್ಲ ಫುಡ್ ಐಟಮ್ಸಲ್ಲಿ ಇರುತ್ತೆ ಚಿಲ್ಲೀಸು. ನೀವು ತೊಗೊಂಡಾಗ ಉಪ್ಪಿಟ್ಟು ಅಥವಾ ಪೋಹಾ ಅವಲಕ್ಕಿ ಏನಾದ್ರು ತೊಗೊಂಡು ಅದರಿಂದ ನೀವು ಚಿಲ್ಲೀಸ್ನಲ್ಲಿ ಸಪ್ರೇಟ್ ಮಾಡ್ತೀರ ಮೆಣಸಿನ್ಕಾಯಿನ, ಹಾಗೆ ಯಾರು ತಿನ್ನಲ್ಲ. ಸಪೋಸ್ ಯು ಆರ್ ಗಿವನ್ ಅ ಬಾಸ್ಕೆಟ್ ಕಂಟೈನಿಂಗ್ ಮ್ಯಾಂಗೋಸ್ ಆ್ಯಂಡ್ ಗೋವಾಸ್ ಆ್ಯಂಡ್ ಆಸ್ ಟು ಸಪ್ರೇಟ್ ದೆಮ್. ಈಗ ನಿಮಗೆ ಒಂದು ಬ್ಯಾಗ್ ಕೊಟ್ಬಿಟ್ಟು ಮ್ಯಾಂಗೋಸ್ ಮತ್ತು ಗೋವಾಸ್ ಫ್ರೂಟ್ಸ್ ಕೊಟ್ಬಿಟ್ಟು ಸಪ್ರೇಟ್ ಮಾಡಿ ಅಂದರೆ ಮಾಡ್ತಿರಲ್ವ. ವುಡ್ ಯು ಪಿಕ್ ಔಟ್ ಒನ್ ಕೈಂಡ್ ಆ್ಯಂಡ್ ಪ್ಲೇಸ್ ದೆಮ್ ಇನ್ ಅ ಸಪ್ರೇಟ್ ಕಂಟೈನರ್, ರೈಟ್? ಅಂದರೆ ಮ್ಯಾಂಗೋ ಗೋವಾ ಎರಡೂ ಇರುತ್ತೆ, ನಿಮ್ಗೆ ಸಪ್ರೇಟ್ ಮಾಡೋಕ್ಕಲ್ದ್ರೆ ಮ್ಯಾಂಗೋ ಇಲ್ಲ ಗೋವಾ ಎರಡಲ್ಲಾದರೂ ಒಂದು ತೊಗೊಂಡು ಇನ್ನೊಂದಕ್ಕೆ ಸಪ್ರೇಟ್ ಈಸಿಯಾಗಿ ಮಾಡ್ತೀರ, ಅದರಲ್ಲೇನು ಕಷ್ಟ ಇರಲ್ಲ. Seems easy, but what if the materials we want to separate are much smaller than mango or guava? ಮ್ಯಾಂಗೋ or guava ಕೊಟ್ಟರೆ ಏನೋ ನೀವು ಸಪ್ರೇಟ್ ಮಾಡಿಬಿಡ್ತೀರ, ದೊಡ್ಡದಾಗಿರುತ್ತೆ, ಕಾಣಿಸ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ಬಟ್ ಅದಕ್ಕೂ ಸಣ್ಣದು ಕೊಟ್ಟರೆ ಮಾಡೋಕ್ಕಾಗುತ್ತಾ? ಇಮ್ಯಾಜಿನ್ ಯು ಆರ್ ಗಿವನ್ ಅ ಗ್ಲಾಸ್ ಆಫ್ ಸ್ಯಾಂಡ್ ವಿತ್ ಸಾಲ್ಟ್ ಮಿಕ್ಸ್ಡ್ ಇನ್ ಇಟ್. ಅಂದರೆ ನಿಮಗೆ ಒಂದು ಗ್ಲಾಸಲ್ಲಿ ಸ್ಯಾಂಡ್ ಮಣ್ಣು ಹಾಕ್ಬಿಟ್ಟು ಜೊತೆಗೆ ಸಾಲ್ಟ್ನ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ಟು ಸಪ್ರೇಟ್ ಮಾಡಿ ಅಂದರೆ ಆಗುತ್ತಾ? ಇಂಪಾಸಿಬಲ್. ಇವನ್ ಟು ಥಿಂಕ್ ಆಫ್ ಸಪ್ರೇಟಿಂಗ್ ಸಾಲ್ಟ್ ಫ್ರಮ್ ದಿಸ್ ಮಿಕ್ಸ್ಚರ್ ಬೈ ಪಿಕ್ಕಿಂಗ್ ಔಟ್ ಗ್ರೇನ್ಸ್ ಆಫ್ ಸ್ಯಾಂಡ್ ಬೈ ಹ್ಯಾಂಡ್. ಅಂದರೆ ನಾನು ಸ್ಯಾಂಡ್ದು ಚಿಕ್ಕದು ತೆಗ್ದು ಸಪ್ರೇಟ್ ಮಾಡ್ತೀನಿ ಅಂದರೂ ಆಗಲ್ಲ, ಅದು ಇಂಪಾಸಿಬಲ್. ಯಾಕಂದರೆ ಎಷ್ಟು ಸ್ಮಾಲ್ ಆಗಿರುತ್ತೆ ನೋಡಿ ಅದು. ಸಾಲ್ಟು ಕೂಡ ನೋಡಿದ್ರೆ, ಸ್ಯಾಂಡ್ ಕೂಡ ನೋಡಿದರೆ ಎಷ್ಟು ಚಿಕ್ಕದಾಗಿರುತ್ತೆ. ಮಿಕ್ಸ್ ಆದರೆ ನಿಮಗೆ ಕೈಯಲ್ಲಂತೂ ಆಗೋದೇ ಇಲ್ಲ. ನೆಕ್ಸ್ಟ್, ಆಕ್ಟಿವಿಟಿ 1. ಇನ್ ಕಾಲಮ್ 1 ಆಫ್ ಟೇಬಲ್ 5.1 ಆರ್ ಗಿವನ್ ಫ್ಯೂ ಪ್ರೋಸೆಸ್ ಆಫ್ ಸಪರೇಷನ್. ದ ಪರ್ಪಸ್ ಆಫ್ ಸಪರೇಷನ್ ಆ್ಯಂಡ್ ದಿ ವೇ ಸಪರೇಟೆಡ್ ಕಾಂಪೊನೆಂಟ್ಸ್ ಆರ್ used is mentioned in column 2 and 3 respectively. However, the information given in column 2 and 3 is jumbled up. Can you match each? ಅಂದರೆ ಟೇಬಲ್ 5.1 ಕೊಟ್ಟಿದ್ದಾರೆ ನೋಡಿ, ನಾನು ಮ್ಯಾಚ್ ಮಾಡಿದ್ದೀನಿ ಆಗಲೇ. ಸಪ್ರೇಷನ್ ಪ್ರೊಸೆಸ್. ಸಪ್ರೇಟ್ ದ ಸ್ಟೋನ್ಸ್ ಫ್ರಮ್ ರೈಸ್. ಈಗ ನಾವು ರೈಸಿಂದ ಸ್ಟೋನ್ ಏನಕ್ಕೆ ತೆಗಿತೀವಿ, ಇಲ್ಲಿ ಮ್ಯಾಚ್ ಮಾಡಿದ್ದೀವಿ ನೋಡಿ. ಸಿ, ಟು ರಿಮೂವ್ ಇಂಪ್ಯೂರಿಟೀಸ್ ಆರ್ ಹಾರ್ಮ್ಫುಲ್ ಕಾಂಪೊನೆಂಟ್ಸ್. ಈಗ ಹಾರ್ಮ್ಫುಲ್ ಕಾಂಪೊನೆಂಟ್ಸ್ ಏನಿದೆಯೋ ಅದನ್ನು ತೆಗಿಬೇಕಲ್ವಾ. ಅಂದರೆ ನಮಗೆ ಚೆನ್ನಾಗಿರೋದು ಬೇಕಾದ್ರೆ ಒಳ್ಳೆ ಬಾಡಿಗೆ ಬೇಕಾದ್ರೆ ರೈಸು, ಬೆಳೆದಿರೋದೇನು ಹಾರ್ಮ್ಫುಲ್ ಕಾಂಪೊನೆಂಟ್ಸ್ ಅಂದರೆ ಯಾವುದಾದ್ರು ಕಲ್ಲು ಅದರಲ್ಲೆಲ್ಲ ಇರುತ್ತಲ್ಲ ಬೇರೆದು, ಅದು ರಿಮೂವ್ ಮಾಡೋಕ್ಕೆ. ಚರ್ನಿಂಗ್ ಮಿಲ್ಕ್ ಟು ಒಬ್ಟೈನ್ ಬಟರ್, ಯಾವುದಕ್ಕೆ? ಟು ಸಪ್ರೇಟ್ 2 ಡಿಫ್ರೆಂಟ್ ಬಟ್ ಯೂಸ್ಫುಲ್ ಕಾಂಪೊನೆಂಟ್ಸ್. ಈಗ ಬಟರ್ ತೊಗೊತೀವಲ್ಲ, ಮಿಕ್ಕಿದ್ದೆಲ್ಲ ಮಜ್ಜಿಗೆ ಎಲ್ಲ ಉಳಿದಿರುತ್ತೆ ಅದರಲ್ಲಿ. ಈಗ ನಾವು ಅದನ್ನು ಚೆಲ್ಬಿಡ್ತೀವಿ, ಇಲ್ಲ ನಮ್ಗೆ ಆ ಮಜ್ಜಿಗೆನೂ ಬೇಕು ಬೆಣ್ಣೆನೂ ಬೇಕು, ಸೊ ಆಗುತ್ತೆ. ಟು ಸಪ್ರೇಟ್ 2 ಡಿಫ್ರೆಂಟ್ ಬಟ್ ಯೂಸ್ಫುಲ್ ಕಾಂಪೊನೆಂಟ್ಸ್. ಸಪ್ರೇಟ್ ಟೀ ಲೀವ್ಸ್ ಟು ರಿಮೂವ್ ನಾನ್ ಯೂಸ್ಫುಲ್ ಕಾಂಪೊನೆಂಟ್ಸ್. ಟೀ ಲೀವ್ಸ್ ನಮಗೇನು ಬೇಕಲ್ಲ, ಎಲ್ಲ ಟೀ ಆದಮೇಲೆ ಅದು ನಾನ್ ಯೂಸ್ಫುಲ್ ಅಲ್ವಾ, ಟು ರಿಮೂವ್ ನಾನ್ ಯೂಸ್ಫುಲ್ ಕಾಂಪೊನೆಂಟ್ಸ್. ಇಲ್ಲ ಹಂಗೆ ಥರ್ಡು, ಈಗ ನೋಡಿ, ಫಸ್ಟ್ ಒನ್ ಏನು, ಟು ಸಪ್ರೇಟ್ ಸ್ಟೋನ್ಸ್ ಫ್ರಮ್ ರೈಸ್. ಏನು ಮಾಡ್ತೀವಿ, ವಿ ಥ್ರೋ ಅವೇ ದ ಇಂಪ್ಯೂರಿಟೀಸ್. ಕಲ್ಲುಗಳೆಲ್ಲ ನಾವು ಇಟ್ಕೊಂಡು ಎಸಿತೀವಿ. ಚರ್ನಿಂಗ್ ಮಿಲ್ಕ್ ಟು ಒಬ್ಟೈನ್ ಬಟರ್, ವಿ ಯೂಸ್ ಬೋತ್ ದ ಕಾಂಪೊನೆಂಟ್ಸ್. ನೋಡಿ ಥರ್ಡ್ ಒನ್, ಎರಡು ನಾವು ಕಾಂಪೊನೆಂಟ್ಸ್ ಯೂಸ್ ಮಾಡ್ತೀವಿ, ಬಟರ್ ಆಗಲಿ ಮಿಲ್ಕ್ ಆಗಲಿ. ಸಪ್ರೇಟ್ ಟೀ ಲೀವ್ಸ್
ವಿ ಥ್ರೋ ಅವೇ ದ ಸಾಲಿಡ್ ಕಾಂಪೋನೆಂಟ್. ಆ ಟೀ ಲೀವ್ ಸಾಲಿಡ್ ಕಾಂಪೋನೆಂಟ್ ಮೇಲೆ ಇರುತ್ತಲ್ಲ ಸ್ಟ್ರೈನರ್ ಮೇಲೆ, ಅದು ನಾವು ಎಸಿತೀವಲ್ವ, ಅದೇನು ಇಟ್ಕೊಳಲ್ಲ. ಕ್ಯಾನ್ ಯು ಮ್ಯಾಚ್ ನೆಕ್ಸ್ಟ್ ಎಲ್ಲಿಂದ ಕಂಟಿನ್ಯೂ ಆಗಿದೆ ಇದು. Process with its purpose and the way separated components are used. ಅಂದರೆ ಇದೇ ಟೇಬಲ್ ಬಗ್ಗೆ ಹೇಳಿದ್ದಾರೆ. We see that before we use a substance we need to separate harmful or non-useful components that may be mixed with it. ಅಂದರೆ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಇಲ್ಲ ನಾನ್ ಯೂಸ್ಫುಲ್ ಅಂದರೆ ಯೂಸ್ ಆಗಲ್ಲ ಸಬ್ಸ್ಟೆನ್ಸಸ್ಸು ಇರುತ್ತೆ ನಾವು ಬೇಕಾಗಿರೋ ಒಂದು ಯಾವ್ದಾದ್ರು ಮಿಕ್ಸ್ಚರಲ್ಲಿ. ಸಮ್ಟೈಮ್ಸ್ ವಿ ಸಪ್ರೇಟ್ ಇವನ್ ಯೂಸ್ಫುಲ್ ಕಾಂಪೊನೆಂಟ್ಸ್ ಇಫ್ ವಿ ನೀಡ್ ಟು ಯೂಸ್ ದಮ್ ಸಪ್ರೇಟ್ಲಿ. ನಾವು ಬರೀ ಹಾರ್ಮ್ಫುಲ್ ಕಾಂಪೊನೆಂಟ್ಸೇ ಅಂತಲ್ಲ, ಯೂಸ್ಫುಲ್ ಕಾಂಪೊನೆಂಟ್ಸು ಸಪ್ರೇಟ್ ಮಾಡ್ತೀವಿ ನಮ್ಮ ಸಪ್ರೇಟಾಗಿ ಯೂಸ್ ಮಾಡೋಕ್ಕೋಸ್ಕರ. ಎಕ್ಸಾಂಪಲ್ ನೋಡಿದ್ದೀರಾ, ಬಟರ್ ಮತ್ತು ಮಿಲ್ಕ್ ಹೇಗೆ ಸಪ್ರೇಟ್ ಮಾಡ್ತೀನಿ ಅಂತ. ಬಟ್ ಎರಡು ಯೂಸ್ಫುಲ್ ಕಾಂಪೊನೆಂಟ್ಸೇ. ದ ಸಬ್ಸ್ಟೆನ್ಸಸ್ ಟು ಬಿ ಸಪ್ರೇಟೆಡ್ ಮೇ ಬಿ ಪಾರ್ಟಿಕಲ್ಸ್ ಆಫ್ ಡಿಫ್ರೆಂಟ್ ಸೈಜಸ್ ಆರ್ ಮೆಟೀರಿಯಲ್ಸ್. ದೀಸ್ ಮೇ ಬಿ ಇನ್ ಎನಿ 3 states ಆಫ್ ಮ್ಯಾಟರ್, ದಟ್ ಈಸ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ಅಂದರೆ ನೀವು ಸಪ್ರೇಟ್ ಮಾಡ್ತಿರಲ್ಲ, ಆ ಸಪ್ರೇಟ್ ಮಾಡೋ ಪಾರ್ಟಿಕಲ್ಸು ಬೇರೆ ಬೇರೆ ಸೈಜ್ ಆದರೂ ಆಗಿರ್ಬೋದು, ಬೇರೆ ಬೇರೆ ಅಂತ ಮೆಟೀರಿಯಲ್ಸೇ ಆಗಿರ್ಬೋದು, ಯಾವುದಾದ್ರು ಸ್ಟೇಟಲ್ಲಿ ಇರ್ಬೋದು. ಅದು ಸಾಲಿಡ್ ಸ್ಟೇಟಲ್ಲಿ ಆಗ್ಬೋದು, ಲಿಕ್ವಿಡ್ ಸ್ಟೇಟಲ್ಲಿ ಆಗ್ಬೋದು, ಗ್ಯಾಸ್ ಸ್ಟೇಟಲ್ಲಿ ಆದರೂ ಆಗ್ಬೋದು. ಸೊ ಹೌ ಡು ಬಿ ಸಪ್ರೇಟ್ ಸಬ್ಸ್ಟೆನ್ಸಸ್ ಮಿಕ್ಸ್ ಟುಗೆದರ್ ಇಫ್ ದೇ ಹ್ಯಾವ್ ಸೋ ಮೆನಿ ಡಿಫ್ರೆಂಟ್ ಪ್ರಾಪರ್ಟೀಸ್. ಸೊ ಈಗ ತುಂಬ ಡಿಫ್ರೆಂಟ್ ಪ್ರಾಪರ್ಟೀಸ್ ಇದ್ದರೆ ಹೇಗೆ ಮಿಕ್ಸ್ ಮಾಡ್ತೀವಿ, ಹೇಗೆ ಸಪ್ರೇಟ್ ಮಾಡ್ತೀವಿ ನಾವು ಅದನ್ನು. ಮೆಥಡ್ಸ್ ಆಫ್ ಸಪ್ರೇಷನ್ ನೋಡೋಣ ಬನ್ನಿ. 5.1 ವಿ ವಿಲ್ ಡಿಸ್ಕಸ್ ಸಮ್ ಸಿಂಪಲ್ ಮೆಥಡ್ಸ್ ಆಫ್ ಸಪ್ರೇಟಿಂಗ್ ಸಬ್ಸ್ಟೆನ್ಸಸ್ ದಟ್ ಆರ್ ಮಿಕ್ಸ್ ಟುಗೆದರ್. ಅಂದರೆ ಸಿಂಪಲ್ ನಾರ್ಮಲ್ ಸಪ್ರೇಟಿಂಗ್ ಮೆಥಡ್ಸ್ ಮಿಕ್ಸ್ ಆಗಿರೋದನ್ನ ಲರ್ನ್ ಮಾಡ್ತೀವಿ. ಯು ಮೇ ಕಮ್ ಅಕ್ರಾಸ್ ಸಮ್ ಆಫ್ ದೀಸ್ ಮೆಥಡ್ಸ್ ಬೀಂಗ್ ಯೂಸ್ಡ್ ಇನ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ನಿಮಗೆ ನೋಡಿರ್ತಾರೆ ಡೇ ಟು ಡೇ ಅಲ್ಲಿ ನೋಡಿರೋಂಥ ಸಪ್ರೇಟಿಂಗ್ ಮೆಥಡ್ಸು ನಿಮಗೆ ಸಿಗ್ತವೆ. ಹ್ಯಾಂಡ್ ಪಿಕ್ಕಿಂಗ್ ಫಸ್ಟ್ ನೋಡಿ ಬನ್ನಿ. ಹ್ಯಾಂಡ್ ಪಿಕ್ಕಿಂಗ್ ಮೆಥಡ್ ಆ್ಯಕ್ಟಿವಿಟಿ 2 ಕೊಟ್ಟಿದ್ದಾರೆ ಅದ್ರ ಮೇಲೆ. ಬ್ರಿಂಗ್ ಅ ಪ್ಯಾಕೆಟ್ ಆಫ್ ಫುಡ್ ಗ್ರೇನ್ ಪರ್ಚೇಸ್ ಫ್ರಮ್ ಅ ಶಾಪ್ ಟು ದ ಕ್ಲಾಸ್ ರೂಮ್. ಅಂದರೆ ಯಾವ್ದಾರು ಒಂದು ಫುಡ್ ಗ್ರೈನ್ದು ಪ್ಯಾಕೆಟ್ ತೊಗೊಂಬನ್ನಿ ಅಂಗಡಿಯಿಂದ ಅಲ್ಲಿಗೆ ಕ್ಲಾಸ್ ರೂಮ್ಗೆ ತಂದುಬಿಟ್ಟು ನಾವು ಸ್ಪ್ರೆಡ್ ದ ಗ್ರೈನ್ಸ್ ಆನ್ ಶೀಟ್ ಆಫ್ ಪೇಪರ್. ಒಂದು ಶೀಟ್ ಆಫ್ ಪೇಪರ್ ಮೇಲೆ ಹಾಕ್ಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿಬಿಡಿ ನೀಟಾಗಿ. ಡೂ ಯು ಫೈಂಡ್ ಓನ್ಲಿ ಒನ್ ಕೈಂಡ್ ಆಫ್ ಗ್ರೈನ್ ಆನ್ ದ ಶೀಟ್ ಆಫ್ ಪೇಪರ್? ಈಗ ಸೇಮ್ ಅದೇ ಗ್ರೈನ್ ಎಲ್ಲ ಕಡೆ ಹಂಗೆ ಒಂದೇ ಸಿಗುತ್ತೆ, ಇನ್ನೇನು ಸಿಗೋದಿಲ್ವಾ? ಆರ್ ದರ್ ಪೀಸಸ್ ಆಫ್ ಸ್ಟೋನ್, husks, broken grain and particles of any other grain? ನಿಮ್ಗೆ ಏನು ಚಿಕ್ಕ ಚಿಕ್ಕ ಕಲ್ಲು ಸಿಗಲ್ವಾ? ಹಸ್ಕು, ಬ್ರೋಕನ್ ಗ್ರೈನು, ಪಾರ್ಟಿಕಲ್ಸು, ಇಂಥದ್ದೇನು ನಾನ್ ಯೂಸ್ಫುಲ್ ಐಟಮ್ ಸಿಗೋದಿಲ್ವೋ? ಸಿಗುತ್ತೆ. ನಾವು ರಿಮೂವ್ ವಿತ್ ಯುವರ್ ಹ್ಯಾಂಡ್ ಇನ್ ದ ಪೀಸಸ್ ಆಫ್ ಸ್ಟೋನ್, ಹಸ್ಕ್ಸ್ ಆ್ಯಂಡ್ ಅದರ್ ಗ್ರೈನ್ ಫ್ರಮ್ ಇಟ್. ಅಂದರೆ ಈಗ ನೀವು ಸ್ಟೋನ್ನ ಮತ್ತು ಹಸ್ಕ್ ಅಂದರೆ ಅದು ಬೆಳೆದೇ ಒಂದು ನಾನ್ ಯೂಸ್ಫುಲ್ ಇದು, ಮತ್ತು ಅದರ್ ಗ್ರೈನ್ಸ್ ಫ್ರಮ್ ಇಟ್ ಎಲ್ಲ ನೀವು ಕೈಯಿಂದ ರಿಮೂವ್ ಮಾಡ್ಕೊಂಡಿದ್ದಾರೆ. ದಿಸ್ ಮೆಥಡ್ ಆಫ್ ಹ್ಯಾಂಡ್ ಪಿಕ್ಕಿಂಗ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸಪ್ರೇಟಿಂಗ್ ಸ್ಲೈಟ್ಲಿ ಲಾರ್ಜರ್ ಸೈಜ್ ಇಂಪ್ಯೂರಿಟೀಸ್ ಲೈಕ್ ಪೀಸಸ್ ಆಫ್ ಡರ್ಟ್, ಸ್ಟೋನ್ ಆ್ಯಂಡ್ ಹಸ್ಕ್ ಫ್ರಮ್ ವೀಟ್. ಅಂದರೆ ಹ್ಯಾಂಡ್ ಪಿಕ್ಕಿಂಗ್ ಮಾಡಿ ಮೇಲೆ ನೀವು ಸಪ್ರೇಟ್ ಮಾಡ್ಬೋದು ಗ್ರೈನ್ಸಿಂದ. ಹ್ಯಾಂಡ್ ಪಿಕ್ಕಿಂಗ್ ನಾರ್ಮಲಾಗಿ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ನಾರ್ಮಲ್ ಸ್ವಲ್ಪ ತುರ್ದಿರ್ಬೇಕಷ್ಟೇ. ಅಂದರೆ ಯಾವ ಥರ ಪೀಸಸ್ ಆಫ್ ಡರ್ಟ್, ಸ್ಟೋನ್, ಹಸ್ಕ್ಸ್ ಇವೆಲ್ಲ ಒಂದು ನಾರ್ಮಲ್ ನಿಮಗೆ ಕಾಣಿಸುತ್ತೆ, ಆ ಸೈಜಲ್ಲಿ ಇರುತ್ತೆ ಚಿಕ್ಕದಾಗೆ. ರೈಸ್ ಆರ್ ಪಲ್ಸ್ ಅಂದರೆ ರೈಸು ಮತ್ತು ಪಲ್ಸ್ನೆಲ್ಲ ಸಪ್ರೇಟ್ ಮಾಡ್ಬೋದು. 5.3 ಕೊಟ್ಟಿದೆ ನೋಡಿ. ಹ್ಯಾಂಡ್ ಪಿಕ್ಕಿಂಗ್ ಸ್ಟೋನ್ಸ್ ಫ್ರಮ್ ಗ್ರೈನ್. ಇಲ್ಲಿ ಸ್ಟೋನ್ಸು ಗ್ರೈನ್ಸ್ ಎಲ್ಲ ಅವ್ನು ಕಾಣಿಸಿದೆ, ಸೊ ಅದನ್ನು ತೆಗೆದು ಕೆಳಗೆ ಹಾಕ್ತಿದೆ ನೋಡಿ. ದ ಕ್ವಾಂಟಿಟಿ ಆಫ್ ಸಚ್ ಇಂಪ್ಯೂರಿಟೀಸ್ ಈಸ್ ಯೂಶುವಲಿ ನಾಟ್ ವೆರಿ ಲಾರ್ಜ್. ಇನ್ ಸಚ್ ಸಿಚುವೇಷನ್ ವಿ ಫೈಂಡ್ ದಟ್ ಹ್ಯಾಂಡ್ ಪಿಕ್ಕಿಂಗ್ ಇಸ್ ಅ ಕನ್ವೀನಿಯಂಟ್ ಮೆಥಡ್ ಆಫ್ ಸಪ್ರೇಟಿಂಗ್ ಸಬ್ಸ್ಟೆನ್ಸಸ್. ಅಂದರೆ ತುಂಬ ದೊಡ್ಡದೇನಿರಲ್ಲ, ಸೊ ಅದಕ್ಕೆ ನಮ್ಮ ಕೈಯಿಂದನೇ ತೆಗಿಬೋದು. ಅದೇ ಬೆಸ್ಟ್ ಸಪ್ರೇಷನ್ ಮೆಥಡ್ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್ ಮೆಥಡ್ ಯಾವುದು? ಥ್ರೆಶಿಂಗ್. You must have seen bundles of wheat or paddy stalks lying in field after harvesting the crop. ಅಂದರೆ ಒಂದು ಬೆಳೆಗಳನ್ನ ನಾವೆಲ್ಲ ಹಾರ್ವೆಸ್ಟ್ ಮಾಡಿದ್ಮೇಲೆ ನಿಮಗೆ ಬಂಡಲ್ಸ್ ಆಫ್ ವೀಟು ಜೊತೆಗೆ ಪ್ಯಾಡಿ ಸ್ಟಾಕ್ಸ್ ಅಂದರೆ ಅದರದ್ದೇ ಗಿಡಗಳು ಎಲ್ಲ ಎಲೆಗಳೆಲ್ಲ ಬಿದ್ದು ನೋಡ್ತೀರ ಫೀಲ್ಡ್ ಮೇಲೆ. ಸ್ಟಾಕ್ಸ್ ಆರ್ ಡ್ರೈಡ್ ಇನ್ ದ ಸನ್ ಬಿಫೋರ್ ದ ಗ್ರೈನ್ ಈಸ್ ಸಪ್ರೇಟೆಡ್ ಫ್ರಮ್ ದೆಮ್. ಅಂದರೆ ಫಸ್ಟ್ ಗ್ರೈನ ಸಪ್ರೇಟ್ ಮಾಡೋಕ್ಕಿಂತ ಮುಂಚೆ ನಾವು ಬಿಸಿಲಿಗೆ ಇಡ್ತೀವಿ ಸ್ಟಾಕ್ಸ್ನ ಫುಲ್ ಎಲ್ಲ ಏನೇನು ಹಾರ್ವೆಸ್ಟ್ ಮಾಡಿದ್ವಿ ಎಲ್ಲ. ಈಚ್ ಸ್ಟಾಕ್ ಹ್ಯಾಸ್ ಮೆನಿ ಗ್ರೈನ್ ಸೀಡ್ಸ್ ಅಟ್ಯಾಚ್ ಟು ಇಟ್. ಪ್ರತಿ ಸ್ಟಾಕಿಗೂ ಅದರಂಥ ಬೀಜಗಳು ಅಟ್ಯಾಚ್ ಆಗಿರ್ತವೆ. ಇಮ್ಯಾಜಿನ್ ದ ನಂಬರ್ ಆಫ್ ಗ್ರೈನ್ ಸೀಡ್ಸ್ ಇನ್ ಹಂಡ್ರೆಡ್ಸ್ ಆಫ್ ಬಂಡಲ್ಸ್ ಆಫ್ ಸ್ಟಾಕ್ ಲೈಯಿಂಗ್ ಇನ್ ದ ಫೀಲ್ಡ್. ಈಗ ಸ್ಟಾಕ್ ಅಂದರೆ ಅದೇ ಗೊತ್ತಿರ್ತದೆ, ದೊಡ್ಡ ಸ್ಟೆಮ್ ಥರ ಇರುತ್ತೆ, ಅದರಲ್ಲಿ ಎಲ್ಲ ಸೀಡ್ಸ್ ಅಟ್ಯಾಚ್ ಆಗಿರುತ್ತಲ್ಲ, ಉದ್ದಕ್ಕೆ ನೋಡಿರ್ತೀರ, ಎಲೆ ಥರ ಇರಲ್ಲ, ಲಾಂಗ್ ಸ್ಟಿಕ್ ಥರ ಇರುತ್ತೆ, ಸ್ಟಿಕ್ ಸುತ್ತಮುತ್ತ ಎಲ್ಲ ಸೀಡ್ಸ್ ಇರುತ್ತೆ. ಹಂಡ್ರೆಡ್ಸ್ ಆಫ್ ಬಂಡಲ್ಸ್ ಆಫ್ ಸ್ಟಾಕ್, ಅದೇ ಥರ ಹಂಡ್ರೆಡ್ಸ್ ಆಫ್ ಸ್ಟಾಕ್ ಬಂಡಲ್ಸ್ ನೋಡಿರುತ್ತೆ. ಹೌ ಡಸ್ ದ ಫಾರ್ಮರ್ ಸಪ್ರೇಟ್ ಗ್ರೈನ್ ಸೀಡ್ಸ್ ಫ್ರಮ್ ದೋಸ್ ಬಂಡಲ್ಸ್ ಆಫ್ ಸ್ಟಾಕ್? ಅಷ್ಟೊಂದು ಸ್ಟಾಕ್ಸಿಂದ ಹೇಗೆ ಸಪ್ರೇಟ್ ಮಾಡ್ತಾನೆ ಫಾರ್ಮರ್ ಬಂದುಬಿಟ್ಟು? ಒನ್ ಮ್ಯಾಪ್ ಪ್ಲಕ್ ಮ್ಯಾಂಗೋಸ್ ಆರ್ ಗೋವಾಸ್ ಫ್ರಮ್ ದ ಟ್ರೀಸ್, ಬಟ್ ಗ್ರೈನ್ ಸೀಡ್ಸ್ ಆರ್ ಮಚ್ ಸ್ಮಾಲರ್ ದನ್ ಮ್ಯಾಂಗೋಸ್ ಆರ್ ಗೋವಾಸ್. ಕೈಯಿಂದ ಏನು ನೀವು ಮ್ಯಾಂಗೋಸ್ಗೋ ಸಪ್ರೇಟ್ ಮಾಡ್ಬೋದು ಆರಾಮಾಗಿ, ಬಟ್ ಅಷ್ಟು ಗ್ರೈನ್ ಸೀಡ್ಸ್ನ ನೀವು ಸಪ್ರೇಟ್ ಮಾಡೋಕ್ಕಾಗುತ್ತಾ? ಅದು ಅಷ್ಟು ಚಿಕ್ಕದಾಗಿರೋದು. ಸೊ ಪ್ಲಕಿಂಗ್ ದಮ್ ಫ್ರಮ್ ದ ಸ್ಟಾಕ್ಸ್ ವುಡ್ ಬಿ ಇಂಪಾಸಿಬಲ್. ಆ ಸ್ಟಾಕ್ಸಿಂದ ಒಂದೊಂದು ತೆಗೆದು ಹಾಕೋದು ಇಂಪಾಸಿಬಲ್. ನೀವು ಎಷ್ಟು ಅಂದರೆ ನಿಮಗೆ
ಮಿಲಿಯನ್ಸ್ ಆಫ್ ಸೀಡ್ಸ್ ಸಿಗುತ್ತೆ ನಿಮ್ಗಲ್ಲಿ. ಹೌ ಡಸ್ ಒನ್ ಸಪ್ರೇಟ್ ಗ್ರೇನ್ ಸೀಡ್ಸ್ ಫ್ರಮ್ ದಿ ಸ್ಟಾಕ್ಸ್? ಒಬ್ಬ ಗ್ರೈನ್ನ ಹೇಗೆ ಸಪ್ರೇಟ್ ಮಾಡ್ತಾನೆ ಸ್ಟಾಕ್ಸಿಂದ? ದಿಸ್ ಪ್ರೊಸೆಸ್ ದಟ್ ಈಸ್ ಯೂಸ್ ಟು ಸಪ್ರೇಟ್ ಗ್ರೈನ್ಸ್ ಫ್ರಮ್ ಸ್ಟಾಕ್ಸ್ ಎಕ್ಸೆಟ್ರಾ ದಟ್ ಈಸ್ ಕಾಲ್ಡ್ ಥ್ರೆಶಿಂಗ್. ಇನ್ ದಿಸ್ ಪ್ರೊಸೆಸ್ ದ ಸ್ಟಾಕ್ಸ್ ಆರ್ ಬೀಟನ್ ಟು ಫ್ರೀ ದ ಗ್ರೈನ್ ಸೀಡ್ಸ್. ಅಂದರೆ ಗ್ರೈನ್ಸ್ನ ಸ್ಟಾಕ್ಸಿಂದ ಸಪ್ರೇಟ್ ಮಾಡೋಕ್ಕೆ ಮೆಥಡ್ ಯಾವುದಿರೋದು? ಥ್ರೆಶಿಂಗ್. ಈ ಥ್ರೆಶಿಂಗಲ್ಲಿ ಏನು ಮಾಡ್ತಾರೆ, ಸ್ಟಾಕ್ಸ್ನೆಲ್ಲ ನಿಮಗೆ ಬೀಟ್ ಮಾಡ್ತಾರೆ ಅಂದರೆ ಭೂಮಿಗೆ ಹೊಡಿತಾರೆ. ಇಲ್ಲಿದೆ ನೋಡಿ ಫಿಗರ್ 5.4. ಅವನಲ್ಲಿ ಕಲ್ ಥರ ಇದೆ, ಅದ್ರ ಮೇಲೆ ಹೊಡಿತಿದೆ ಸ್ಟಾಕ್ಸ್ನ. ಅದು ನೋಡಿ ಹುಲ್ ಥರ ಇದೆ, ಸ್ಟಿಕ್ಸ್ ಥರ, ಅದರಲ್ಲೆಲ್ಲ ಸೀಡ್ಸ್ ಅಟ್ಯಾಚ್ ಆಗಿರುತ್ತೆ. ಅದನ್ನ ಹೊಡೆದಾಗ ನಿಮಗೆ ಹೇಗೆ ಬೀಳ್ತಿದೆ ನೋಡಿ. ಸಮ್ಟೈಮ್ಸ್ ಥ್ರೆಶಿಂಗ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಬುಲಾಕ್ಸ್. ಮಷೀನ್ಸ್ ಆರ್ ಯೂಸ್ ಟು ಥ್ರೆಶ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಗ್ರೈನ್. ಅಂದರೆ ನಿಮ್ಗೆ ಮಷೀನ್ಸಿಂದನೂ ಮತ್ತು ಬುಲಾಕ್ಸಿಂದನೂ ಯೂಸ್ ಮಾಡ್ತಾರೆ, ಎತ್ತುಗಳಿಂದ, ಮತ್ತು ಅದಕ್ಕೆಲ್ಲ ಮಷೀನ್ಸ್ ಇದೆ. ಬಟ್ ಇದು ನಾರ್ಮಲ್ ಥ್ರೆಶಿಂಗ್ ಮೆಥಡ್ ಅಂದರೆ ಕಲ್ಲಿಗೆ ಹೊಡಿತಾರೆ, ಅಲ್ಲೆಲ್ಲ ಗ್ರೈನ್ಸ್ ಕೆಳಗೆ ಸಪ್ರೇಟಾಗಿ ಬೀಳುತ್ತೆ. ನೆಕ್ಸ್ಟ್ ಮೆಥಡ್ ವಿನ್ನೋಯಿಂಗ್. ಆಕ್ಟಿವಿಟಿ 3 ಕೊಡಿದ್ದಾರೆ ನೋಡಿ. ಮೇಕ್ ಅ ಮಿಕ್ಸ್ಚರ್ ಆಫ್ ಡ್ರೈ ಸ್ಯಾಂಡ್ ವಿತ್ ಸಾಡಸ್ಟ್ ಆರ್ ಪೌಡರ್ ಡ್ರೈ ಲೀವ್ಸ್. ಅಂದರೆ ಡ್ರೈ ಸ್ಯಾಂಡ್ ತೊಗೊಳ್ಳಿ ವಿತ್ ಸಾಡಸ್ಟ್ ಆರ್ ಪೌಡರ್ ಡ್ರೈ ಲೀವ್ಸ್. ಅಂದರೆ ಪೌಡರ್ ಡ್ರೈ ಲೀವ್ಸ್ ಇಲ್ಲ ಸಾಡಸ್ಟ್ ತೊಗೊಂಡು, ಅಂದರೆ ಸಾಡಸ್ಟ್ ಅಂದರೆ ಅದು ಸ್ಮಾಲ್ ನಿಮಗೆ ಧೂಳು ಥರ ಚಿಕ್ಕದಾಗಿ, ಸ್ಯಾಂಡ್ಗಿಂತ ಚಿಕ್ಕದಾಗಿ ಬರುತ್ತಲ್ಲ ಅದು. ಕೀಪ್ ದಿಸ್ ಮಿಕ್ಸ್ಚರ್ ಆನ್ ಅ ಪ್ಲೇಟ್ ಆಫ್ ನ್ಯೂಸ್ ಪೇಪರ್. ಲುಕ್ ಅಟ್ ದಿಸ್ ಮಿಕ್ಸ್ಚರ್ ಕೇರ್ಫುಲಿ. ಕ್ಯಾನ್ 2 ಡಿಫ್ರೆಂಟ್ ಕಾಂಪೊನೆಂಟ್ಸ್ ಬಿ ಮೇಡ್ ಔಟ್ ಈಸಿಲಿ? ಈಗ ನೀವು ಸ್ಯಾಂಡು ಮತ್ತು ಸಾಡಸ್ಟು, ಇಲ್ಲ ಸ್ಯಾಂಡು ಅಥವಾ ಟೀ ಲೀವ್ಸು, ಪೌಡರ್ ಡ್ರೈ ಲೀವ್ಸ್, ಪೌಡರು ಡ್ರೈ ಲೀವ್ಸ್ ಪೌಡರ್ ಆಗಿ ತುಂಬ ಸ್ಮಾಲ್ ಆಗಿರೋದು. ಆರ್ ದ ಸೈಜ್ ಆಫ್ ಪಾರ್ಟಿಕಲ್ಸ್ ಆಫ್ ದ 2 ಕಾಂಪೊನೆಂಟ್ಸ್ ಸಿಮಿಲರ್? ವುಡ್ ಇಟ್ ಬಿ ಪಾಸಿಬಲ್ ಟು ಸಪ್ರೇಟ್ ದ ಕಾಂಪೊನೆಂಟ್ಸ್ ಬೈ ಹ್ಯಾಂಡ್ ಪಿಕಿಂಗ್? ಅಂದರೆ ಎರಡದು ಸೇಮ್ ಇರುತ್ತಲ್ಲ, ಸಿಮಿಲರ್ ಇರುತ್ತಲ್ವ, ಅದು ನಿಮ್ಗೆ ಸ್ಯಾಂಡಾಗಲಿ ಅಥವಾ ಲೀವ್ಸ್ ಪೌಡ್ರದಾಗಲಿ ಅಲ್ಲೂ ಸೇಮ್ ಬರುತ್ತೆ. ಹ್ಯಾಂಡ್ ಪಿಕ್ಕಿಂಗ್ ಮಾಡ್ಬೋದಾ ನೀವು? ಅದಕ್ಕೆ ಆಗಲ್ಲ, ಯಾಕಂದರೆ ಎರಡು ಸೇಮ್ ಇದೆ. ನಿಮ್ಗೆ ಹೇಗೆ ಸಪ್ರೇಟ್ ಮಾಡ್ತೀವಿ, ಅದು ಅಷ್ಟು ಚಿಕ್ಕದು ಬೇರೆ ಇರುತ್ತೆ. ನಾವು ಟೇಕ್ ಎ ಮಿಕ್ಸ್ಚರ್ ಟು ಅನ್ ಓಪನ್ ಗ್ರೌಂಡ್ ಆ್ಯಂಡ್ ಸ್ಟ್ಯಾಂಡ್ ಆನ್ ಅ ರೈಸ್ ಪ್ಲ್ಯಾಟ್ಫಾರ್ಮ್. ಅಂದರೆ ಈಗ ನೀವು ಓಪನ್ ಗ್ರೌಂಡಲ್ಲಿ ನೀವು ಆ ಮಿಕ್ಸ್ಚರ್ನ ತೊಗೊಳ್ಳಿ, ಮತ್ತು ರೈಸ್ ಪ್ಲ್ಯಾಟ್ಫಾರ್ಮ್ ಅಂದರೆ ಸ್ವಲ್ಪ ಮೇಲೆ ಹೈಟಲ್ಲಿರೋವಂಥ ಜಾಗದಲ್ಲಿ ನಿಂತ್ಕೊಳ್ಳಿ. ಪುಟ್ ದ ಮಿಕ್ಸ್ಚರ್ ಇನ್ ಅ ಪ್ಲೇಟ್ ಆಫ್ ಶೀಟ್ ಆಫ್ ಪೇಪರ್. ಅಂದರೆ ಶೀಟಲ್ಲಿ ನ್ಯೂಸ್ ಪೇಪರಲ್ಲಿ ಹಾಕಿರ್ತಾರ ಮಿಕ್ಸ್ಚರ್ನ ಹಾಕ್ಕೊಂಡು, ಹೋಲ್ಡ್ ದ ಪ್ಲೇಟ್ ಆರ್ ಶೀಟ್ ಆಫ್ ಪೇಪರ್ ಕಂಟೈನಿಂಗ್ ದ ಮಿಕ್ಸ್ಚರ್ ಇರೋಂಥ ಪೇಪರ್ನ ನೀವು ಕೈಯಲ್ಲಿ ಇಟ್ಕೊಂಡು ಹೈಟ್ ಇರೋ ಜಾಗದಲ್ಲಿ ನಿಂತ್ಕೊಳ್ಳಿ. ಅಟ್ ಯು ಶೋಲ್ಡರ್ ಹೈಟ್, ಸ್ವಲ್ಪ ಇನ್ನೂ ಮೇಲೆ ಇಟ್ಕೊಡಿ ಈ ಶೋಲ್ಡರ್ ಹೈಟಲ್ಲಿ. ಟಿಲ್ಟ್ ಇಟ್ ಸ್ಲೈಟ್ಲಿ ಸೋ ದಟ್ ದ ಮಿಕ್ಸ್ಚರ್ ಸ್ಲೈಡ್ಸ್ ಔಟ್ ಸ್ಲೋಲಿ. ಅದನ್ನ ಸ್ವಲ್ಪ ಕೆಳಗಡೆ ಸ್ಟಿಲ್ಟ್ ಮಾಡಿ, ಅಂದರೆ ನಿಧಾನವಾಗಿ ಎಲ್ಲ ಮಿಕ್ಸ್ಚರ್ ಕೆಳಗೆ ಸ್ಲೈಡ್ ಆಗೋ ಥರ. ವಾಟ್ ಹ್ಯಾಪನ್ಸ್ ಟು ಬೋತ್ ದ ಕಾಂಪೊನೆಂಟ್ಸ್ ಸ್ಯಾಂಡ್ ಆ್ಯಂಡ್ ಸಾಡಸ್ಟ್ ಆದ್ರೂ ಆಗಿರ್ಬೋದು, ಅವ್ರು ಪೌಡರ್ ಲೀವ್ಸ್ ಆದರೂ ಆಗಿರ್ಬೋದು. ಫಾಲ್ ಅಟ್ ದಿ ಸೇಮ್ ಪ್ಲೇಸ್, ಎರಡು ಒಂದೇ ಜಾಗದಲ್ಲಿ ಬೀಳುತ್ತಾ? ಇಸ್ ದರ್ ಏನ್ ಕಾಂಪೊನೆಂಟ್ ದಟ್ ಬ್ಲೋಸ್ ಅವೇ? ಎರಡರಲ್ಲಿ ಆ ಥರ ಒಂದು ನಿಮ್ಗೆ ಹಾರೋಗಲ್ವ ಗಾಳಿಗೆ? ಡಿಡ್ ದ ವಿಂಡ್ ಮ್ಯಾನೇಜ್ ಟು ಸಪ್ರೇಟ್ ದ 2 ಕಾಂಪೊನೆಂಟ್ಸ್? ವಿಂಡ್ ಏನಾದರೂ ಮಾಡ್ಬಿಡ್ತಾರೆ ಸಪ್ರೇಟ್ ಮಾಡೋಕ್ಕೆ? ಹೌದು, ವಿಂಡಿಂದ ನಿಮ್ಗೆ ಸಪ್ರೇಟ್ ಆಗೋದಿಲ್ಲ. ದಿಸ್ ಮೆಥಡ್ ಆಫ್ ಸಪ್ರೇಟಿಂಗ್ ಕಾಂಪೊನೆಂಟ್ಸ್ ಆಫ್ ಮಿಕ್ಸ್ಚರ್ ಈಸ್ ಕಾಲ್ಡ್ ವಿನ್ನೋಯಿಂಗ್. ಇದೇ ಮೆಥಡ್ಗೆ ನಾವೆಂತ ಕರಿತೀವಿ? ವಿನ್ನೋಯಿಂಗ್. ವಿನ್ನೋಯಿಂಗ್ ಈಸ್ ಯೂಸ್ ಟು ಸಪ್ರೇಟ್ ಹೆವಿಯರ್ ಆ್ಯಂಡ್ ಲೈಟರ್ ಕಾಂಪೊನೆಂಟ್ಸ್ ಆಫ್ ಮಿಕ್ಸ್ಚರ್ ಬೈ ವಿಂಡ್ ಆರ್ ಬೈ ಬ್ಲೋಯಿಂಗ್ ಏರ್. ನೋಡಿ, ಸ್ವಲ್ಪ ಹೈಟ್ ಇರೋ ಜಾಗದಲ್ಲಿ ನಿಂತಿದ್ದಾಳೆ, ಸ್ಟೂಲ್ ಹಾಕ್ಕೊಂಡು ಶೋಲ್ಡರ್ ಹೈಟ್ ಇಟ್ಕೊಂಡು ನಿಧಾನವಾಗಿ ಟಿಲ್ಟ್ ಮಾಡ್ತಿದ್ದಾಳೆ. ಅದು ಕೆಳಗೆ ಬೀಳ್ತಿದೆ. ನಿಮಗೆ ಅದೇನೇನು ಸ್ಯಾಂಡ್ ಮಾತ್ರ ಕೆಳಗೆ ಬೀಳ್ತಿದೆ, ಮತ್ತು ಅದು ಹಸ್ಕು ನಿಮಗೆ ಸಾಡಸ್ಟ್ ಎಲ್ಲ ಇದೆಯಲ್ಲ, ಲೈಟ್ ವೆಯ್ಟ್ ಇರೋದು, ಅದೆಲ್ಲ ಹಾರ್ಕೊಂಡು ಹೋಗ್ತಿದೆ. ನೋಡಿ, ಇಲ್ಲಿರೋದು ನಿಮಗೆ ವೆಯ್ಟ್ ಸ್ವಲ್ಪ ಇರುತ್ತೆ, ಹೆವಿಯ ಮೆಟೀರಿಯಲ್. ಇಲ್ಲಿ ನಿಮಗೆ ಅದಕ್ಕಿಂತ ಲೈಟ್ ವೆಯ್ಟ್ ಇರುತ್ತೆ, ಲೈಟರ್ ಮೆಟೀರಿಯಲ್. ಸೊ ಲೈಟರ್ ಮೆಟೀರಿಯಲ್ ಗಾಳಿಗೆ ಹಿಂಗೆ ಮುಂದಕ್ಕೆ ಹೋಗುತ್ತೆ, ಹೆವಿಯರ್ ಮೆಟೀರಿಯಲ್ ಕರೆಕ್ಟಾಗಿ ಒಂದು ಜಾಗಕ್ಕೆ ಬೀಳ್ತಾ ಇರ್ತೀವಿ. ಸೊ ಇದೇ ಮೆಥಡ್ ಏನಂತೀವಿ? ವಿನ್ನೋಯಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ದಿಸ್ ಮೆಥಡ್ ಈಸ್ ಕಾಮನ್ಲಿ ಯೂಸ್ಡ್ ಬೈ ಫಾರ್ಮರ್ಸ್ ಟು ಸಪ್ರೇಟ್ ಲೈಟರ್ ಹಸ್ಕ್ ಪಾರ್ಟಿಕಲ್ಸ್ ಫ್ರಮ್ ಹೆವಿಯರ್ ಸೀಡ್ಸ್ ಆಫ್ ಗ್ರೈನ್ ಸೀಡ್ಸ್ ಎಲ್ಲ ಸ್ವಲ್ಪ ಹೆವಿಯರ್ ಇರುತ್ತೆ, ಮತ್ತು ಅದ್ರ ಜೊತೆಗಿರೋ ಹಸ್ಕ್ ಪಾರ್ಟಿಕಲ್ಸ್ ಎಲ್ಲ ಏನಿರುತ್ತೆ, ಲೈಟರ್ ಇರುತ್ತೆ. 5.5 ಅದೇ ನೋಡಿದ್ವಲ್ಲ. ದ ಹಸ್ಕ್ ಪಾರ್ಟಿಕಲ್ಸ್ ಆರ್ ಕ್ಯಾರಿಡ್ ಅವೇ ಬೈ ದ ವಿಂಡಿಂದನ ಹಸ್ಕ್ ಪಾರ್ಟಿಕಲ್ಸ್ ಎಲ್ಲ ಮುಂದೆ ಹಾರೋಗುತ್ತೆ. ದ ಸೀಡ್ಸ್ ಆಫ್ ಗ್ರೈನ್ ಗೆಟ್ ಸಪ್ರೇಟೆಡ್ ಆ್ಯಂಡ್ ಫಾರ್ಮ್ ಅ ಹೀಪ್ ನಿಯರ್ ದ ಪ್ಲಾಟ್ಫಾರ್ಮ್ ಬೈ ವಿನ್ನೋಯಿಂಗ್. ಅಂದರೆ ಹೀಪ್ ಅಂದರೆ ಒಂಥರ ಒಂದೇ ಕಡೆ ಬೆಟ್ಟ ಥರ ಕೆಳಗೆ ಹೀಪ್ ಆಗುತ್ತೆ. The separate husk is used for many purposes such as fodder for cattle. ಸಪ್ರೇಟ್ ಹಸ್ಕ್ ಎಲ್ಲ ಮುಂದೆ ಬಿದ್ದಿರುತ್ತಲ್ಲ, ಮುಂದೆ ಎಲ್ಲ ಅದನ್ನೆಲ್ಲ ಏನು ಮಾಡ್ತೀವಿ? ಕ್ಯಾಟಲ್ಸ್ಗೆ, ಎತ್ತುಗಳಿಗೆ, ಎಮ್ಮೆಗಳಿಗೆಲ್ಲ ಊಟಕ್ಕೆ ಆಗೋ ಥರ ಕೊಡ್ತೀವಿ. ಸಿವಿಂಗ್. ನೆಕ್ಸ್ಟ್ ಮೆಥಡ್ ಇಸ್ ಸಿವಿಂಗ್. ಸಮ್ಟೈಮ್ಸ್ ವಿ ಮೇ ವಿಶ್ ಟು ಪ್ರಿಪೇರ್ ಎ ಡಿಶ್ ವಿತ್ ಫ್ಲೋರ್. ಅಂದರೆ ಏನಾದ್ರು ಅಡುಗೆ ಮಾಡ್ಬೇಕಂದ್ರೆ, ಹಿಟ್ಟಿಂದ ಅದರ ಒಂದು ಡಿಶ್ ಮಾಡಬೇಕಂದ್ರೆ ವಿ ನೀಡ್ ಟು ರಿಮೂವ್ ಇಂಪ್ಯೂರಿಟೀಸ್ ಆ್ಯಂಡ್ ಬ್ರಾಂಚ್ ದಟ್ ಮೇ ಬಿ ಪ್ರೆಸೆಂಟ್ ಇನ್ ಇಟ್. ಅಂದರೆ ಈಗ ನೀವು ಹಿಟ್ಟು ತೊಗೊಂಡ್ರೆ ನಿಮಗೆ ಒಳ್ಳೆ ಪ್ಯೂರ್ ಹಿಟ್ಟು ಬೇಕಂದ್ರೆ ಅದರಲ್ಲಿರೋ ಇಂಪ್ಯೂರಿಟೀಸ್ ತೆಗಿಬೇಕಲ್ಲ. ಸೊ ಏನು ಮಾಡ್ತೀವಿ? ವಿ ಯೂಸ್ ಅ ಸೀವ್ ಆ್ಯಂಡ್ ಪುಟ್ ದ ಫ್ಲೋರ್ ಇನ್ ಟು ಇಟ್. ಅಂದರೆ ಸೀವ್ ಅಂದರೆ ನೋಡಿದ್ದೀರಲ್ಲ, 5.6 ಕೊಟ್ಟಿದ್ದಾರೆ ನೋಡಿ. ಈ ಥರ ನೀವು ಚಪಾತಿ ಅಥವಾ ರೋಟಿ ಮಾಡುವಾಗ ಮುಂಚೆ ಹಿಟ್ಟು ಕಲ್ಸೋಕ್ಕಿಂತ ಮುಂಚೆ ಈ ಥರ ಮಾಡ್ತಾರೆ, ನೋಡಿರ್ತೀರ ಮನೇಲೆಲ್ಲರೂ. ಹಿಟ್ಟು ಹಾಕ್ಬಿಟ್ಟು ನಾವು ಅದನ್ನು
ಈಗ ಶೇಕ್ ಮಾಡ್ತಿದ್ದಂಗೆ ಕೆಳಗಡೆ ಪ್ಯೂರ್ ಹಿಟ್ಟು ಹೋಗ್ತದೆ, ಮೇಲೆ ನಿಮ್ಗೆ ಫೈನಲಿ ಎಲ್ಲ ಖಾಲಿ ಆದ ತಕ್ಷಣ ನಿಮ್ಗೆ ಇಂಪ್ಯೂರಿಟೀಸ್ ಮೇಲೆ ಕಾಣಿಸ್ತದೆ ಅದರಲ್ಲಿ. Sieving allows the fine flour particles to pass through the holes of a sieve while the bigger impurities remain on the sieve. ಅಂದರೆ sieve ಏನು ಮಾಡುತ್ತೆ ಅಂದರೆ ತುಂಬ ಫೈನಲ್ ಪಾರ್ಟಿಕಲ್ಸ್, ತುಂಬ ಚಿಕ್ಕ ಪ್ಯೂರ್ ಹಿಟ್ಟನ್ನೆಲ್ಲ ಕೆಳಗೆ ಕಳಿಸುತ್ತೆ. ಮತ್ತು ಬಿಗ್ಗರ್ ಇಂಪ್ಯೂರಿಟೀಸ್, ಸ್ವಲ್ಪ ಇಂಪ್ಯೂರಿಟೀಸ್ ಎಲ್ಲ ನಾರ್ಮಲ್ ಲಾರ್ಜರ್ ಸೈಜ್ ಇರುತ್ತೆ ಅದು ಪ್ಯೂರ್ಗಿಂತ, ಸೊ ಅದೆಲ್ಲ ನಿಮಗೆ ಮೇಲೆ ಉಳ್ಕೊಂಬಿಡುತ್ತೆ. ಇನ್ನು ಫ್ಲೋರ್ ಮಿಲ್, ಇಂಪ್ಯೂರಿಟೀಸ್ ಲೈಕ್ ಹಸ್ಕ್ ಆ್ಯಂಡ್ ಸ್ಟೋನ್ಸ್ ಆರ್ ರಿಮೂವ್ ಫ್ರಮ್ ವೀಟ್ ಬಿಫೋರ್ ಗ್ರೈಂಡಿಂಗ್ ಇಟ್. ಅಂದರೆ ಈಗ ನಾವು ವೀಟ್ನ ಫಸ್ಟ್ಗೆ ಇರ್ತಲ್ಲ ಅದನ್ನ ಹಿಟ್ಟು ಹಾಕ್ಸೋಕ್ಕಿಂತ ಮುಂಚೆ ಆ ಫ್ಲೋರ್ ಮಿಲ್ಲಲ್ಲಿ ಮೆಷಿನಲ್ಲಿ ಏನಾಗುತ್ತೆ ಸ್ಟೋನ್ಸು ಮತ್ತು ಅಷ್ಟೆಲ್ಲ ರಿಮೂವ್ ಆಗೇ ಮಾಡಿಕೊಡ್ತಾರೆ. ಯೂಶಲಿ ಆ ಬ್ಯಾಗ್ ಫುಲ್ ಆಫ್ ವೀಟ್ ಈಸ್ ಪೋರ್ಡ್ ಆನ್ ಅ ಸ್ಲ್ಯಾಂಟಿಂಗ್ ಸೀವ್. ದ ಸೀವ್ಸ್ ರಿಮೂವ್ಸ್ ಪೀಸಸ್ ಆಫ್ ಸ್ಟೋನ್ ಸ್ಟಾಕ್ಸ್ ಆ್ಯಂಡ್ ಹಸ್ಕ್ ದಟ್ ಮೇ ಬಿ ಸ್ಟಿಲ್ ರಿಮೇನ್ ವಿತ್ ವೀಟ್ ಆಫ್ಟರ್ ಥ್ರೆಶಿಂಗ್ ಆ್ಯಂಡ್ ವಿನ್ನೋಯಿಂಗ್. ಥ್ರೆಶಿಂಗ್ ಮತ್ತು ವಿನ್ನೋಯಿಂಗ್ ಮಾಡಿದ್ಮೇಲೂ ಇನ್ನೂ ಉಳಿದಿರೋದಕ್ಕೆ ಏನು ಮಾಡ್ತಾರೆ, ಸ್ಲ್ಯಾಂಟಿಂಗ್ ಸೀವ್ ಅಂದರೆ ಇಲ್ಲಿ ಈ ಥರ ಸ್ಲ್ಯಾಂಟಿಂಗ್ ಸೀವ್ ಅಂದರೆ ಇದೇ ಥರ, ಬಟ್ ಅದು ಇನ್ನೊಂದು ಎಕ್ಸಾಂಪಲ್ ಇದೆ ಹೇಳ್ತೀನಿ. You may have also noticed similar sieves being used for construction sites. ಕನ್ಸ್ಟ್ರಕ್ಷನ್ ಸೈಟ್ ಈ ಥರ ದೊಡ್ಡದಿರುತ್ತೆ, ಬಟ್ ಸ್ಲ್ಯಾಂಟಿಂಗ್ ಸ್ಲೀವ್ಸ್ ಆವಾಗಲೇ ನಾವು ವೀಟ್ಗೂ ಅದೇ ಥರ ಯೂಸ್ ಮಾಡೋದು, ಬಟ್ ಇಷ್ಟು ದೊಡ್ಡದಿರಲ್ಲ. ಕನ್ಸ್ಟ್ರಕ್ಷನ್ ಸೈಡ್ಗೆ ಇಷ್ಟು ದೊಡ್ಡದು ಬೇಕಾಗಿರುತ್ತೆ ಟು ಸಪ್ರೇಟ್ ಪೆಬಲ್ಸ್ ಆ್ಯಂಡ್ ಸ್ಟೋನ್ಸ್ ಫ್ರಮ್ ದಿ ಸ್ಯಾಂಡ್. ಈಗ ಸ್ಯಾಂಡಲ್ ನಿಮಗೆ ಪ್ಯೂರ್ ಸ್ಯಾಂಡಲ್ ಜೊತೆಗೆ ನಿಮ್ಗೆ ಸ್ಟೋನ್ಸ್ ಇರುತ್ತೆ, ದೊಡ್ಡ ದೊಡ್ಡ ಸ್ಟೋನ್ಸು, ಪೆಬಲ್ ಸ್ಟೋನ್ಸು ಎಲ್ಲ ಇರುತ್ತೆ. ಸೊ ಅದನ್ನ ಸಪ್ರೇಟ್ ಮಾಡೋಕ್ಕೋಸ್ಕರ ಸ್ಯಾಂಡ್ನ ಇದ್ರ ಮೇಲೆ ಹಾಕ್ತೀವಿ ನೋಡಿ, ಸ್ಟೋನ್ಸ್ ಎಲ್ಲ ಮೇಲೆ ಉಳ್ಕೊಳುತ್ತೆ, ಕೆಳಗಡೆ ಮಾತ್ರ ಸ್ಯಾಂಡ್ ಕೆಳಗೆ ಬೀಳುತ್ತೆ ಆ ಥರ. ನೆಕ್ಸ್ಟ್ ಆ್ಯಕ್ಟಿವಿಟಿ 4 ಕೊಟ್ಟಿದೆ ನೋಡಿ. ಬ್ರಿಂಗ್ ಅ ಸೀವ್ ಆ್ಯಂಡ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಫ್ಲೋರ್ ಫ್ರಮ್ ಹೋಮ್ ಟು ದ ಕ್ಲಾಸ್. ಮನೆಯಿಂದ ನೀವು ಸೀವು ಜರಡಿ ಬರುತ್ತಲ್ಲ ಅದು ಮತ್ತು ಒಂದು ಸ್ವಲ್ಪ ಫ್ಲೋರ್ ಹಿಟ್ಟನ್ನ ತಂದು ಕ್ಲಾಸಿಗೆ ತೊಗೊಂಬನ್ನಿ. ಸೀವ್ ದ ಫ್ಲೋರ್ ಟು ಸಪ್ರೇಟ್ ಎನಿ ಇಂಪ್ಯೂರಿಟೀಸ್. ನಾವು ಮೇಕ್ ಅ ಫೈನ್ ಪೌಡರ್ ಆಫ್ ಚಾಕ್ ಪೀಸಸ್ ಆ್ಯಂಡ್ ಮಿಕ್ಸ್ ಇಟ್ ವಿತ್ ದ ಫ್ಲೋರ್. ಈಗ ನೀವು ಫೈನ್ ಪೌಡ್ರನ್ನ ಜರಡಿಯಿಂದ ಮಾಡಿದ್ರಿ, ಇಂಪ್ಯೂರಿಟೀಸ್ ಎಲ್ಲ ತೆಗೆದ್ರಿ, ನಿಮಗೆ ನಿಮ್ಮ ಕೆಳಗಡೆಯಲ್ಲಿ ಫುಲ್ಲು ಫೈನ್ ಪೌಡ್ರ್ ಬರುತ್ತೆ ಹಿಟ್ಟದು. ನೀವು ಹಾಗೆ ಜೊತೆಗೆ ಚಾಕ್ದು ಫೈನ್ ಪೌಡ್ರ್ ಮಾಡಿ, ಚಾಕ್ ಪೀಸ್ ಬರುತ್ತಲ್ಲ ಅದರದ್ದೆಲ್ಲ ನೀವು ಫುಲ್ ನೀಟಾಗಿ ಪೌಡ್ರ್ ಮಾಡಿದ್ರೆ ಅದು ಸಾಫ್ಟಾಗಿ ಪೌಡ್ರ್ ಇರುತ್ತಲ್ಲ, ಈಗ ಅದನ್ನು ಮಿಕ್ಸ್ ಮಾಡಿ ಹಿಟ್ಟು ಜೊತೆ. ಚಾಕ್ ಪೌಡ್ರು ಮತ್ತು ಹಿಟ್ಟನ್ನ ಎರಡು ಮಿಕ್ಸ್ ಮಾಡಿ. ಕ್ಯಾನ್ ಯು ಸಪ್ರೇಟ್ ದ ಫ್ಲೋರ್ ಆ್ಯಂಡ್ ದಿ ಪೌಡರ್ ಚಾಕ್ ಬೈಸಿಗೆ? ಈಗ ಮಿಕ್ಸ್ ಮಾಡಿದ ತಕ್ಷಣ ಮತ್ತೆ ಸೀವಿಂಗಲ್ಲಿ ಸಪ್ರೇಟ್ ಮಾಡ್ಬೋದಾ? ಎರಡು ಆಗಲ್ಲ, ಯಾಕಂದರೆ ಎರಡು ಸೇಮ್ ಸೈಜ್ ಇದೆ, ಸಿಮಿಲರ್ ಆಗಿದೆ, ಎರಡು ಫೈನ್ ಪೌಡ್ರ್ ಆಗಿದೆ, ಏನು ಲಾರ್ಜ್ ಸೈಜಲ್ಲಿ ಡಿಫ್ರೆನ್ಸ್ ಇಲ್ಲ. ಸೊ ಅದಕ್ಕೆ ಸೀವಾಗಿ ಸಪ್ರೇಟ್ ಮಾಡುತ್ತೆ, ಆಗೋದಿಲ್ಲ. ಸೀವಿಂಗ್ ಇಸ್ ಯೂಸ್ಡ್ ವೆನ್ ದ ಕಾಂಪೊನೆಂಟ್ಸ್ ಆಫ್ ಅ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಸೈಜಸ್. ಸೀವಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಎರಡು ಡಿಫ್ರೆಂಟ್ ಸೈಜ್ ಇರಬೇಕು. ನಮಗೆ ಕಲ್ಲುಗಳು, ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಡಿಫ್ರೆಂಟ್ ಸೈಜ್ ಇರುತ್ತೆ, ಸೊ ಅದು ಮೇಲೆ ಉಳ್ಕೊಳುತ್ತೆ, ಚೆನ್ನಾಗಿರೋ ಫ್ಲೋರ್ ಬಂದ್ಬಿಟ್ಟು ಕೆಳಗೆ ಹೋಗುತ್ತೆ. ಸೊ ಸೇಮ್ ಸೈಜ್ ಏನು ಮಾಡೋದು? ನೆಕ್ಸ್ಟ್ ಮೆಥಡ್ ಕೊಟ್ಟಿದೆ ನೋಡಿ, ಸೆಡಿಮೆಂಟೇಷನ್, ಡಿಕಂಟೇಷನ್ ಆ್ಯಂಡ್ ಫಿಲ್ಟ್ರೇಷನ್. ಈಗ ನೋಡಿ, ಸಮ್ಟೈಮ್ಸ್ ಇಟ್ ಮೇ ನಾಟ್ ಬಿ ಪಾಸಿಬಲ್ ಟು ಸಪ್ರೇಟ್ ಕಾಂಪೊನೆಂಟ್ಸ್ ಆಫ್ ಮಿಕ್ಸ್ಚರ್ ಬೈ ವಿನ್ನೋಯಿಂಗ್ ಆ್ಯಂಡ್ ಹ್ಯಾಂಡ್ ಪಿಕ್ಕಿಂಗ್. ವಿನ್ನೋಯಿಂಗ್ ಮತ್ತು ಹ್ಯಾಂಡ್ ಪಿಕ್ಕಿಂಗಿಂದ ಆಗಿಲ್ದಿರೋದು ಏನು ಮಾಡ್ತೀವಿ, ಫಾರ್ ಲೈಕ್ ಡಸ್ಟ್ ಆರ್ ಸಾಯಿಲ್ ಪಾರ್ಟಿಕಲ್ಸ್ ಇನ್ ರೈಸ್ ಆರ್ ಪಲ್ಸಸ್. ಡಸ್ಟ್ ಆರ್ ಸಾಯಿಲ್ ಪಾರ್ಟಿಕಲ್ಸ್, ತುಂಬ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ರೈಸಲ್ಲಿ ಪಲ್ಸಸ್ಸಲ್ಲಿ ಇರುತ್ತಲ್ಲ, ಹೌ ಆರ್ ಸಚ್ ಇಂಪ್ಯೂರಿಟೀಸ್ ಸಪ್ರೇಟೆಡ್ ಫ್ರಮ್ ರೈಸ್ ಆರ್ ಪಲ್ಸಸ್ ಬಿಫೋರ್ ಕುಕಿಂಗ್? ಈ ಎಲ್ಲ ಇಂಪ್ಯೂರಿಟೀಸ್ ಹೇಗೆ ನಾವು ಸಪ್ರೇಟ್ ಮಾಡ್ತೀವಿ ಪಲ್ಸಸ್ನಿಂದ ಮತ್ತು ರೈಸಿಂದ? ರೈಸ್ ಆರ್ ಪಲ್ಸಸ್ ಆರ್ ಯೂಶಲಿ ವಾಶ್ಡ್ ಬಿಫೋರ್ ಕುಕಿಂಗ್. ಈಗ ನೀವು ಅನ್ನ ಮಾಡಬೇಕಂದ್ರೆ ಒಂದ್ಸರಿ ಕುಕ್ಕರ್ ಹಾಕ್ಬಿಟ್ಟು ನೀರು ಹಾಕ್ತೀರಲ್ವಾ, ವಾಶ್ ಮಾಡ್ತೀರಲ್ವಾ, ವೆನ್ ಯು ಆ್ಯಡ್ ವಾಟರ್ ಟು ದೀಸ್ ದ ಇಂಪ್ಯೂರಿಟೀಸ್ ಲೈಕ್ ಡಸ್ಟ್ ಪಾರ್ಟಿಕಲ್ಸ್ ಗೆಟ್ ಸಪ್ರೇಟೆಡ್. ಈ ನೀರು ಹಾಕಿದ ತಕ್ಷಣ ಅಕ್ಕಿಗೆ ಅದು ಡಸ್ಟ್ ಪಾರ್ಟಿಗೆಲ್ಲ ಹೇಗೆ ಸಪ್ರೇಟ್ ಆಗುತ್ತೆ? ಇಂಪ್ಯೂರಿಟೀಸ್, ದೀಸ್ ಇಂಪ್ಯೂರಿಟೀಸ್ ಗೋ ಇನ್ ಟು ವಾಟರ್. ನಾವು ವಾಟ್ ವಿಲ್ ಸಿಂಕ್ ಟು ದ ಬಾಟಮ್ ಆಫ್ ದಿ ವೆಸಲ್, ರೈಸ್ ಆರ್ ಡಸ್ಟ್. ಈಗ ವಾಟ್ರಲ್ಲಿ ಬರುತ್ತಲ್ಲ ಎಲ್ಲ ಸಪ್ರೇಟ್ ಆಗುತ್ತಲ್ಲ, ಸೊ ಬಾಟಮಲ್ಲಿ ಫುಲ್ ಅಡಿಗೆ ಯಾವ್ದು ಇರುತ್ತೆ? ರೈಸ್ ಅಡಿಗಿರುತ್ತೆ, ಧೂಳೆಲ್ಲ ಏನು ಬರುತ್ತೆ ಮೇಲೆ ನಿಮಗೆ ಫ್ಲೋಟ್ ಹಾಕ್ಕೊಂಡು ಮೇಲೆ ಬರುತ್ತೆ. ಹ್ಯಾವ್ ಯು ಸೀನ್ ದಟ್ ದ ವೆಸಲ್ ಇಸ್ ಟಿಲ್ಟೆಡ್ ಟು ಪೋರ್ ಔಟ್ ದ ಡರ್ಟಿ ವಾಟರ್? ಈಗ ನಿಮಗೆ ರೈಸ್ ಕುಕ್ಕರಲ್ಲಿ ರೈಸ್ ಹಾಕ್ಬಿಟ್ಟು ನೀವು ವಾಟರ್ ಹಾಕಿದ್ರೆ ರೈಸ್ ಎಲ್ಲ ಕೆಳಗೆ ಉಳ್ಕೊಂಡಿರುತ್ತೆ, ಮತ್ತು ರೈಸ್ ಜೊತೆ ಇದ್ದಿದ್ದೆಲ್ಲ ಡಸ್ಟ್ ಎಲ್ಲ ಮೇಲೆ ಬಂದುಬಿಡುತ್ತೆ. ಸೊ ನಾವು ನೀರನ್ನ ಮಾತ್ರ ಪೋರ್ ಮಾಡ್ತೀವಿ ವೆಸಲ್ನ ಟಿಲ್ಟ್ ಮಾಡಿಬಿಟ್ಟು, ಯಾಕಂದ್ರೆ ಮೇಲೆ ನೀರಲ್ಲಿರೋ ಎಲ್ಲ ಡಸ್ಟು ಜೊತೆಗೆ ಹೋಗ್ಬಿಡ್ಲಿ ಅಂತ. ವೆನ್ ದ ಹೆವಿಯರ್ ಕಾಂಪೊನೆಂಟ್ ಇನ್ ದ ಮಿಕ್ಸ್ಚರ್ ಸೆಟಲ್ಸ್ ಆಫ್ಟರ್ ವಾಟರ್ ಈಸ್ ಆ್ಯಡೆಡ್ ಟು ಇಟ್, ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಸೆಡಿಮೆಂಟೇಷನ್. ಅಂದರೆ ಈಗ ಹೆವಿಯರ್ ಕಾಂಪೊನೆಂಟು ಯಾವುದು ರೈಸು ಕೆಳಗೆ ಉಳ್ಕೊಳುತ್ತೆ ಮತ್ತು ಲೈಟರ್ ಕಾಂಪೊನೆಂಟ್ ಮೇಲೆ ಬರುತ್ತೆ. ಸೊ ಈ ಪ್ರಾಸೆಸ್ಗೆ ಏನಂತಾರೆ, ಒಂದು ಹೆವಿಯರ್ ಕಾಂಪೊನೆಂಟ್ ಇನ್ ಮಿಕ್ಸ್ಚರ್ ಸೆಟಲ್ಸ್ ಆಫ್ಟರ್ ವಾಟರ್ ಈಸ್ ಆ್ಯಡೆಡ್ ಟು ಇಟ್, ದ ಪ್ರೊಸೆಸ್ ಈಸ್ ಕಾಲ್ಡ್ ಸೆಡಿಮೆಂಟೇಷನ್. ಸೆಡಿಮೆಂಟೇಷನ್ ಅಂದರೆ ಏನು? ಹೆವಿಯರ್ ಕಾಂಪೊನೆಂಟ್ ಸೆಟ್ಲ್ ಆಗುತ್ತೆ ಅಲ್ಲಿ, ಯಾವಾಗ ಸೆಟ್ಲ್ ಆಗುತ್ತೆ? ನಾವು ಅದಕ್ಕೆ ವಾಟರ್ ಆ್ಯಡ್ ಮಾಡಿದ್ಮೇಲೆ. ಸೊ ದ ಪ್ರೊಸೆಸ್ ಈಸ್ ಕಾಲ್ಡ್ ಸೆಡಿಮೆಂಟೇಷನ್. ವೆನ್ ದ ವಾಟರ್ ಅಲಾಂಗ್ ವಿತ್ ದ ಡಸ್ಟ್ ಈಸ್ ರಿಮೂವ್ಡ್, ದ ಪ್ರಾಸೆಸ್ ಈಸ್ ಕಾಲ್ಡ್ ಡಿಕಂಟೇಷನ್. ಈ ಡಿಕಂಟೇಷನ್ ಅಂದರೆ ಏನು? ಈಗ ನಾವು ವಾಟ್ರೆಲ್ಲ ಹಾಕಿದ ತಕ್ಷಣ ಮೇಲೆಲ್ಲ ಧೂಳು ಕುತ್ಕೊಳುತ್ತಲ್ಲ, ಸೊ ಅದನ್ನು ವಾಟ್ರನ್ನ ಪೋರ್ ಮಾಡ್ತೀವಲ್ಲ, ಚೆಲ್ತೀವಲ್ಲ, ಜೊತೆಗೆ ಡಸ್ಟ್ ಎಲ್ಲ ಹೋಗಲಿ ಅಂತ, ಆ ಪ್ರೊಸೆಸ್ಗೆ ಏನಂತ ಕರಿತೀವಿ? ಡಿಕಂಟೇಷನ್. 5.8 ನೋಡೋ ಫಿಗರ್ 5.8.
ನೋಡಿ, ನೀರು ಹಾಕಿದ ತಕ್ಷಣ ಕೆಳಗಡೆ ಸಾಯಿಲ್ ಇರುತ್ತೆ, ಮೇಲೆಲ್ಲ ಡಸ್ಟ್ ಇರುತ್ತೆ. ಸಾಯಿಲ್ ಎಲ್ಲ ಕೆಳಗೆ ಹೋಗುತ್ತೆ ನೋಡಿ. ಚಿಲಿದು ಸಾಯಿಲ್ ಕೆಳಗೆ ಹೋದ ತಕ್ಷಣ ನಾವು ಮೇಲಿನ ನೀರು ಮಾತ್ರ ಇನ್ನೊಂದಿಗೆ ಹಾಕ್ತೀವಿ ನೋಡಿ. ನೀರು ಮಾತ್ರ ಈ ಲೋಟದಲ್ಲಿ ಬಂದಿದೆ, ಸಾಯಿಲ್ ಎಲ್ಲ ಇಲ್ಲೇ ಕೆಳಗಿದೆ, ಅನ್ಡಿಸಾಲ್ವ್ಡ್ ಮೆಟೀರಿಯಲ್ ಸಾಯಿಲ್. ಸೊ ಆಗಿದೆ ಡಿಕಂಟೇಷನ್. ನೀವು ಎಲ್ಲ ಸೆಟ್ಲ್ ಆದ ತಕ್ಷಣ ಫಸ್ಟು ಸೆಟ್ಲ್ ಆಗೋದು, ನೀರಾಗಿ ಸೆಟ್ಲ್ ಆಗುತ್ತಲ್ಲ, ಅದು ಬಂದ್ಬಿಟ್ಟು ಸೆಡಿಮೆಂಟೇಷನ್. ಆ ಮೇಲಿನ ನೀರನ್ನು ನಾವು ಸಪ್ರೇಟ್ ಆಗ್ತೀವಿ, ಅದು ಬಂದ್ಬಿಟ್ಟು ಡಿಕಂಟೇಷನ್. ಲೆಟ್ ಅಸ್ ಫೈಂಡ್ ದ ಫ್ಯೂ ಅದರ್ ಮಿಕ್ಸ್ಚರ್ಸ್ ದಟ್ ಕ್ಯಾನ್ ಬಿ ಸಪ್ರೇಟೆಡ್ ಥ್ರೂ ಸೆಡಿಮೆಂಟೇಷನ್ ಆ್ಯಂಡ್ ಡಿಕಂಟೇಷನ್. ಸೆಡಿಮೆಂಟೇಷನ್ ಮತ್ತು ಡಿಕಂಟೇಷನಿಂದ ಇನ್ನೊಂದು ಯಾವುದಾದ್ರು ಇದೆ ನೋಡೋಣ ಬನ್ನಿ. ದ ಸೇಮ್ ಪ್ರಿನ್ಸಿಪಲ್ ಇಸ್ ಯೂಸ್ ಫಾರ್ ಸಪರೇಟಿಂಗ್ ಅ ಮಿಕ್ಸ್ಚರ್ ಆಫ್ ಟೂ ಲಿಕ್ವಿಡ್ಸ್ ದಟ್ ಡು ನಾಟ್ ಮಿಕ್ಸ್ ವಿತ್ ಈಚ್ ಅದರ್. ಇದೇ ಥರ ಸೇಮ್ ಮೆಥಡ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಟೂ ಲಿಕ್ವಿಡ್ಸು, ನಾವು ಅದ್ರಲ್ಲಿ ಸಾಲಿಡ್ಸ್ ನೋಡಿದ್ವಿ, ಲಿಕ್ವಿಡ್ಸು ಕರೆಕ್ಟಾಗಿ ಮಿಕ್ಸ್ ಆಗಲ್ದಿರೋಂಥ ಲಿಕ್ವಿಡ್ಸ್. ಫಾರ್ ಎಕ್ಸಾಂಪಲ್ ಆಯಿಲ್ ಆ್ಯಂಡ್ ವಾಟರ್ ಫ್ರಮ್ ದ ಮಿಕ್ಸ್ಚರ್ ಕ್ಯಾನ್ ಬಿ ಸಪ್ರೇಟೆಡ್ ಬೈ ದಿಸ್ ಪ್ರೊಸೆಸ್. ಈಗ ಆಯಿಲ್ ಆ್ಯಂಡ್ ವಾಟರ್ ನೋಡಿದ್ದೀರ, ಕಂಪ್ಲೀಟಾಗಿ ಮಿಕ್ಸ್ ಆಗಲ್ಲ. ಆಯಿಲ್ ಎಲ್ಲ ನಿಮಗೆ ಮೇಲೆ ಬರುತ್ತೆ, ವಾಟರ್ ಎಲ್ಲ ಕೆಳಗಿರುತ್ತೆ. ಸೊ ಇದೇ ಪ್ರೊಸೆಸ್ಸಿಂದ ಮಿಕ್ಸ್ ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು. ಇಫ್ ಅ ಮಿಕ್ಸ್ಚರ್ ಆಫ್ ಆಲ್ ಸಚ್ ಲಿಕ್ವಿಡ್ಸ್ ಈಸ್ ಅಲೌಡ್ ಟು ಸ್ಟ್ಯಾಂಡ್ ಫಾರ್ ಸಮ್ ಟೈಮ್, ದೇ ಫಾರ್ಮ್ ಟೂ ಸಪ್ರೇಟ್ ಲೇಯರ್ಸ್. ಸ್ವಲ್ಪ ಹೊತ್ತು ನೀವು ಆಯಿಲ್ನ ಹಾಕ್ಬಿಟ್ಟು ಬಿಟ್ಬಿಟ್ರೆ ನೀರಲ್ಲಿ, ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ನಿಮ್ಗೆ ಆಯಿಲ್ ಎಲ್ಲ ಮೇಲ್ ಲೇಯರಲ್ಲಿ ಸಪ್ರೇಟ್ ಆಗುತ್ತೆ. ದ ಕಾಂಪೋನೆಂಟ್ ದಟ್ ಫಾರ್ಮ್ಸ್ ದ ಟಾಪ್ ಲೇಯರ್ ಕ್ಯಾನ್ ಬಿ ಸಪ್ರೇಟೆಡ್ ಬೈ ಡಿಕಂಟೇಷನ್. ಈಗ ನಿಮ್ಗೆ ಟಾಪ್ ಲೇಯರೆಲ್ಲ ಆಯಿಲ್ ಬಂದರೆ ನೀವು ಆಯಿಲ್ ಮಾತ್ರ ಇನ್ನೊಂದು ಕರೆಕ್ಟಾಗಿ ಪೋರ್ ಮಾಡ್ಬೋದು, ಯಾಕಂದರೆ ಆ ಸಿಂಗಲ್ ಲೇಯರ್ ಮೇಲಿಂದ ಕೆಳಗೆ ಇನ್ನೊಂದು ಲೇಯರ್ ಕಪ್ಪಿಗೆ ಹೋಗುತ್ತೆ. ಸೊ ಇದೇ ಪ್ರೊಸೆಸ್ ಏನಂತೀವಿ? ಡಿಕಂಟೇಷನ್ ಅಂತೀವಿ. Let us again consider a mixture of a solid and liquid. After preparing tea, what do you do to remove the tea leaves? Tea leaves remove ಮಾಡೋಕ್ಕೆ ಏನು ಮಾಡ್ತಾರೆ? ಟೀ ಆದಮೇಲೆ ಯೂಶ್ವಲಿ ವಿ ಯೂಸ್ ಸ್ಟ್ರೈನರ್ ಟು ರಿಮೂವ್ ಟೀ ಲೀವ್ಸ್. ಟ್ರೈ ಡಿಕಂಟೇಷನ್. ಈಗ ಸ್ಟ್ರೈನರಾಗೂ ಯೂಸ್ ಮಾಡ್ತೀವಿ ನಾವು, ಬಟ್ ಡಿಕಂಟೇಷನ್ ಟ್ರೈ ಮಾಡಿ. ಇಟ್ ಹೆಲ್ಪ್ಸ್ ಅ ಲಿಟಲ್, ಬಟ್ ಡೂ ಯು ಸ್ಟಿಲ್ ಗೆಟ್ ಅ ಫ್ಯೂ ಲೀವ್ಸ್ ಇನ್ ಯೋರ್ ಟೀ? ಈಗ ನೀವು ಟೀ ಪಾತ್ರೆಯಲ್ಲಿ ನಿಮಗೆ ಟೀ ಇರುತ್ತೆ, ಜೊತೆಗೆ ಟೀ ಲೀವ್ಸ್ ಇರುತ್ತೆ. ನೀವು ಸ್ಟ್ರೈನರ್ ಹಾಕಿ ಹೆಂಗೋ ಸಪ್ರೇಟ್ ಮಾಡ್ತೀರಾ, ಬಟ್ ಅದನ್ನೇ ಡಿಕಂಟೇಷನ್ ಥರ ಮಾಡಿ ನೋಡಿ. ಆ ಪಾತ್ರೆನ ಬರೀ ಟೀನ ಮೇಲಿನ ಟೀನ ಮಾತ್ರ ಕಪ್ಕಾಕಿ ಟ್ರೈ ಮಾಡಿ, ಆಮೇಲೆ ಕೆಳಗಡೆ ಇರೋ ಟೀ ಲೀವ್ಸ್ನ ಹಂಗೆ ಬಿಡೋಕ್ಕೆ ಟ್ರೈ ಮಾಡಿ. ಆಗುತ್ತೆ, ಟೀ ಏನೋ ಸಪ್ರೇಟಾಗಿ ಬರುತ್ತೆ, ಕೆಳಗಡೆ ಇರುತ್ತೆ, ಬಟ್ ಕಂಪ್ಲೀಟ್ ಪ್ಯೂರ್ ನಿಮ್ಮ ಟೀ ಮಾತ್ರ ಬರಲ್ಲ, ಜೊತೆಗೆ ನಿಮ್ಮ ಟೀ ಲೀವ್ಸು ಬಂದ್ಬಿಡುತ್ತೆ, ಯಾಕಂದ್ರೆ ಡಿಕಂಟೇಷನ್ ಅಲ್ಲಿ ಆಗಲ್ಲ ಆ ಥರ. ನಾವು ಪೋರ್ ದ ಟೀ ಥ್ರೂ ಅ ಸ್ಟ್ರೈನರ್. ಇಟ್ ಆಲ್ ದ ಟೀ ಲೀವ್ಸ್ ರಿಮೈನ್ ದಿ ಸ್ಟ್ರೈನರ್. ಈ ಸ್ಟ್ರೈನರ್ ಹಾಕಿ ನೋಡಿ, ಎಲ್ಲ ಟೀ ಲೀವ್ಸ್ ಸ್ಟ್ರೈನರ್ ಉಳ್ಕೊಂತ ಕರೆಕ್ಟ್, ಎಲ್ಲ ಸ್ಟ್ರೈನರ್ ಕರೆಕ್ಟಾಗಿ ಉಳ್ಕೊಂತೆ, ಟೀ ಮಾತ್ರ ಕೆಳಗೆ ಹೋಗುತ್ತೆ ಸ್ಟ್ರೈನರಿಂದ. ಸೊ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಫಿಲ್ಟ್ರೇಷನ್. ಸೊ ಅದಕ್ಕೆ ಇದೆ ಪ್ರೊಸೆಸ್ ಏನಂತೀವಿ? ಫಿಲ್ಟ್ರೇಷನ್ ಅಂತೀವಿ. 5.1 ನೋಡಿ, ಆವಾಗಲೇ ನೋಡಿದ್ವಲ್ಲ ಟೀ, ಅದೇ ಸೇಮ್ 5.1. ಸೊ ಇದೇ ಥರ ನಿಮ್ಮ ಕಂಪ್ಲೀಟ್ ಟೀ ಲೀವ್ಸ್ ಎಲ್ಲ ಮೇಲ್ಕೊಂಡ್ರೆ ಟೀ ಮಾತ್ರ ಕೆಳಗೆ ಹೋಗುತ್ತೆ. ಸೊ ಅದೇ ಏನಂತ ಕರಿತೀವಿ? ಪ್ರೊಸೆಸ್ಗೆ ಫಿಲ್ಟ್ರೇಷನ್ ಅಂತ ಕರಿತೀವಿ. ವಿಚ್ ಮೆಥಡ್ ಆಫ್ ಸಪ್ರೇಟಿಂಗ್ ಟೀ ಲೀವ್ಸ್ ಫ್ರಮ್ ಪೋರ್ ಟೀ ಇಸ್ ಬೆಟರ್, ಡಿಕಂಟೇಷನ್ ಆರ್ ಫಿಲ್ಟ್ರೇಷನ್? ಟೀ ಲೀವ್ಸ್ನ ಸಪ್ರೇಟ್ ಮಾಡೋಕ್ಕಂದ್ರೆ ಯಾವ್ದು ಬೆಸ್ಟ್ ಮೆಥಡು? ಫಿಲ್ಟ್ರೇಷನ್ ಆರ್ ಡಿಕಂಟೇಷನ್? ನೀವು ಆಗಲೇ ನೋಡಿದ್ದಾರೆ, ಎರಡು ಎಕ್ಸಾಂಪಲ್ ಮಾಡಿ. ಸೊ ಫಿಲ್ಟ್ರೇಷನ್ನೇ ಬೆಸ್ಟ್ ಮೆಥಡ್ ನಿಮಗೆ ಕಂಪ್ಲೀಟ್ ಟೀ ಬೇಕಂದರೆ. ಲೆಟ್ ಅಸ್ ನೋ ಕನ್ಸಿಡರ್ ದ ಎಕ್ಸಾಂಪಲ್ ಆಫ್ ವಾಟರ್ ದಟ್ ವಿ ಯೂಸ್. ಡು ಆಲ್ ಆಫ್ ಅಸ್ ಅಟ್ ಆಲ್ ಟೈಮ್ಸ್ ಗೆಟ್ ಸೇಫ್ ವಾಟರ್ ಟು ಡ್ರಿಂಕ್? ಈಗ ವಾಟರ್ ಹೆಂಗೋ ಎಲ್ರಿಗೂ ಬೇಕೇ ಬೇಕು. ಎಲ್ಲ ಟೈಮಲ್ಲಿ ನಮ್ಗೆ ಸೇಫ್ ವಾಟರ್ ಸಿಗುತ್ತಾ? ಪ್ಯೂರ್ ವಾಟರ್ ಸಿಗುತ್ತಾ? ಸಮ್ಟೈಮ್ಸ್ ವಾಟರ್ ಸಪ್ಲೈ ಟು ಟ್ಯಾಪ್ಸ್ ಮೇ ಬಿ ಮಡ್ಡಿ. ಈಗ ನಿಮ್ಗೆ ನಲ್ಲಿ ಟ್ಯಾಪ್ಸಿಂದ ಬರ್ತಾ ಇರುತ್ತಲ್ಲ ಪೈಪಿಂದ, ಸ್ವಲ್ಪ ಮಡ್ಡಿನೂ ಒಳಗಡೆ ಎಲ್ಲ ಮಣ್ಣು ಇರ್ಬೋದು. ದ ವಾಟರ್ ಕಲೆಕ್ಟೆಡ್ ಫ್ರಮ್ ಪಾಂಡ್ಸ್ ಆರ್ ರಿವರ್ಸ್ ಮೇ ಆಲ್ಸೋ ಬಿ ಮಡ್ಡಿ. ಈಗ ಪಾಂಡ್ಸು ಮತ್ತು ರಿವರ್ಸಲ್ಲೆಲ್ಲ ವಾಟರ್ನ ಕಲೆಕ್ಟ್ ಮಾಡ್ತಾರಲ್ಲ, ಅದೇ ನಿಮ್ಗೆ ಪ್ಯೂರ್ ಸಿಕ್ಬಿಡುತ್ತೆ. ಇಲ್ಲ ಅದರಲ್ಲೂ ನಿಮಗೆ ಮಣ್ಣು ಸಾಯಿಲ್ ಮಿಕ್ಸ್ ಆಗಿರುತ್ತೆ, ಎಸ್ಪೆಷಲಿ ಆಫ್ಟರ್ ರೇನ್ಸ್. ಲೆಟ್ ಅಸ್ ಸಿ ಇಫ್ ವಿ ಕ್ಯಾನ್ ಯೂಸ್ ಸಮ್ ಮೆಥಡ್ಸ್ ಆಫ್ ಸಪ್ರೇಷನ್ ಟು ರಿಮೂವ್ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಲೈಕ್ ಸಾಯಿಲ್ ಫ್ರಮ್ ದಿ ವಾಟರ್. ಈ ರೈನ್ ಆದ ತಕ್ಷಣ ಪಾಯಿಂಟ್ ರಿವರಿಂದ ಕಲೆಕ್ಟ್ ಮಾಡ್ತೀವಲ್ಲ, ಎಲ್ಲ ಮಣ್ಣಿಂದ ತುಂಬಿರುತ್ತೆ. ಸೊ ಇದಕ್ಕೆ ಯಾವ ಥರ ಸಪ್ರೇಷನ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಆಕ್ಟಿವಿಟಿ 5 ಕೊಟ್ಟಿದ್ದಾರೆ ನೋಡಿ. ಕಲೆಕ್ಟ್ ಸಮ್ ಮಡ್ಡಿ ವಾಟರ್ ಫ್ರಮ್ ಅ ಪಾಂಡ್ ಆರ್ ಅ ರಿವರ್. ಇಫ್ ಇಟ್ ಈಸ್ ನಾಟ್ ಅವೈಲಬಲ್, ಮಿಕ್ಸ್ ಸಮ್ ಸಾಯಿಲ್ ಟು ದ ವಾಟರ್ ಇನ್ ಅ ಗ್ಲಾಸ್. ಮಡ್ಡಿ ವಾಟರ್, ಈಗ ಮಣ್ಣಾಗಿರೋಂಥ ವಾಟರ್ನ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಪಾಂಡ್ ಇಲ್ಲ ರಿವರಲ್ಲಿ. ನಿಮ್ಗೆ ಸಿಗಲಿಲ್ಲ ಅಂದರೆ ವಾಟ್ರಿಗೆ ನೀವು ಸಾಯಿಲ್ ಮಿಕ್ಸ್ ಮಾಡಿ ಮಡ್ಡಿ ಮಾಡಿಬಿಡಿ ಅದೇ ವಾಟರ್ನ. ಲೆಟ್ ಇಟ್ ಸ್ಟ್ಯಾಂಡ್ ಫಾರ್ ಹಾಫ್ ಆನ್ ಅವರ್ಗೆ ಬಿಟ್ಬಿಡಿ ಆ ನೀರನ್ನ ಲೋಟದಲ್ಲಿ. ಅಬ್ಸರ್ವ್ ದಿ ವಾಟರ್ ಕೇರ್ಫುಲಿ ಆ್ಯಂಡ್ ನೋಟ್ ಡೌನ್ ಯುವರ್ ಅಬ್ಸರ್ವೇಷನ್ಸ್. ಈಗ ನೀವು ವಾಟರ್ನ ಅಬ್ಸರ್ವ್ ಮಾಡಿ ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಏನು ಅಬ್ಸರ್ವ್ ಮಾಡ್ತೀರಾ? ಡಸ್ ಸಮ್ ಸಾಯಿಲ್ ಸೆಟ್ಲ್ ಅಟ್ ಬಾಟಮ್ ಆಫ್ ವಾಟರ್? ವೈ? ವಾಟ್ ವಿಲ್ ಯು ಕಾಲ್ ದಿಸ್ ಪ್ರೊಸೆಸ್? ಈಗ ನಿಮಗೆ ಹಾಫ್ ಆನ್ ಅವರ್ ಅದು ಬಿಟ್ಟ ತಕ್ಷಣ ಏನಾಗುತ್ತೆ, ಆ ಸಾಯಿಲ್ ಎಲ್ಲ ಇರ್ತಾರೆ, ಮಿಕ್ಸ್ ಆಗಿರ್ತಾರೆ, ಅದೆಲ್ಲ ಕೆಳಗೆ ಬಾಟಮಲ್ಲಿ ಸೆಟ್ಲ್ ಆಗಿಬಿಟ್ಟಿರುತ್ತೆ. ವಾಟರ್ ಮಾತ್ರ ಮೇಲಿನ ನಾರ್ಮಲ್ ಪ್ಯೂರ್ ವಾಟರ್ ಮೇಲಿರುತ್ತೆ. ನಾವು ಸ್ಲೈಟ್ಲಿ ಟಿಲ್ಟ್ ದ ಗ್ಲಾಸ್ ವಿತೌಟ್ ಡಿಸ್ಟರ್ಬಿಂಗ್ ದ ವಾಟರ್. ಲೆಟ್ ದಿ ವಾಟರ್ ಫ್ರಮ್ ದ ಟಾಪ್ ಫ್ಲೋ ಟು ದ ಅನರ್ ಗ್ಲಾಸ್. ಅಂದರೆ ಈಗ ಸಾಯಿಲ್ ಎಲ್ಲ ಕೆಳಗೆ ಕೂತಿರುತ್ತಲ್ಲ, ಮೇಲೆಲ್ಲ ನೀರು ನಿಂತಿರ್ತಲ್ಲ, ಸ್ವಲ್ಪ ಟಿಲ್ಟ್ ಮಾಡಿ ಲೋಟನ ಇನ್ನೊಂದು ಲೋಟಕ್ಕೆ, ನೀರೆಲ್ಲ ಲೋಟಕ್ಕೆ ಬರುತ್ತೆ. ಸೊ ವಾಟ್ ಯು ಕಾಲ್ ದಿಸ್ ಪ್ರೊಸೆಸ್? 5.8 ಇದೆ ನೋಡಿ, ಅದೇ ಯಾವಾಗಲೇ ನೋಡಿದ್ವಿ ಡಿಕಂಟೇಷನಲ್ಲಿ.
Is the water in the second glass still muddy or brown in color? Now filter it. Did the tea strainer work? ಈಗ ವಾಟರ್ನ ಇನ್ನೊಂದು ಗ್ಲಾಸ್ ಹಾಕ್ತೀರಿ ಸೆಕೆಂಡ್ ಗ್ಲಾಸಲ್ಲಿ, ಅದು ಈಗಲೂ ಮಡ್ಡಿಯಾಗಿ ಬ್ರೌನ್ ಕಲರ್ ಇದೆಯಾ? ಇಲ್ಲ, ಸ್ವಲ್ಪ ಆದರೂ ಇರುತ್ತಲ್ವ ಇಂಪ್ಯೂರಿಟಿ, ಸ್ವಲ್ಪ ಕಲರ್ ಡಿಫ್ರೆಂಟ್ ಇರುತ್ತಲ್ವ. ನಾವು ಫಿಲ್ಟ್ರ್ ಮಾಡಿ, ಸ್ಟ್ರೈನರಿಂದ ಫಿಲ್ಟ್ರ್ ಮಾಡಿ, ವರ್ಕ್ ಆಗುತ್ತಾ? ಲೇಟೆಸ್ಟ್ ಟ್ರೈ ಫಿಲ್ಟ್ರಿಂಗ್ ದ ವಾಟರ್ ಥ್ರೂ ಪೀಸ್ ಆಫ್ ಕ್ಲಾತ್. ಈಗ ಸ್ಟ್ರೈನರ್ ಅಂತೂ ವರ್ಕ್ ಆಗಲ್ಲ, ಯಾಕಂದರೆ ಅದರಲ್ಲಿ ಏನು ನಿಮಗೆ ಡಿಫ್ರೆಂಟ್ ಸೈಜಿಂದ ಇರೋಲ್ಲ. ಸೊ ಒಂದು ಪೀಸ್ ಆಫ್ ಕ್ಲಾತ್ ತೊಗೊಳ್ಳಿ. ಕ್ಲಾತ್ ತೊಗೊಂಡು ಸ್ಮಾಲ್ ಹೋಲ್ಸ್ ಆರ್ ಪೋರ್ಸ್ ರಿಮೈನ್ ಇನ್ ಬಿಟ್ವೀನ್ ದ ಓವನ್ ಥ್ರೆಡ್ಸ್. ದೀಸ್ ಪೋರ್ಸ್ ಇನ್ ಅ ಕ್ಲಾತ್ ಕ್ಯಾನ್ ಬಿ ಯೂಸ್ಡ್ ಆಸ್ ಫಿಲ್ಟರ್. ಈಗ ಕ್ಲಾತ್ ಅಂದಮೇಲೆ ನಿಮಗೆ ಕಂಪ್ಲೀಟ್ ಕ್ಲೋಸ್ ಇರುತ್ತೆ, ಸ್ಮಾಲ್ ಪೋರ್ಸ್ ಇರುತ್ತೆ ನೋಡಿ, ಹೊಲಿಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಸ್ಮಾಲ್ ಪೋರ್ಸ್ ಇರುತ್ತೆ. ಸೊ ಈ ಪೋರ್ಸಿಂದ ನಾವು ಫಿಲ್ಟ್ರಾಗಿ ಥರ ಯೂಸ್ ಮಾಡ್ಬೋದು. ಇಫ್ ದ ವಾಟರ್ ಇಸ್ ಸ್ಟಿಲ್ ಮಡಿ, impurities can be separated by a filter that has even ಸ್ಮಾಲರ್ ಪೋರ್ಸ್. ನಿಮಗೆ ಸ್ಟ್ರೈನ್ ಆದರೆ ಸ್ವಲ್ಪ ಬಿಗ್ಗರ್ ಪೋರ್ಸ್ ಇರುತ್ತಲ್ವಾ, ನಿಮಗೆ ಟೀ ಲೀವ್ಸ್ ಅಂತ ದೊಡ್ಡದು ಫಿಲ್ಟರ್ ಮಾಡ್ಬೇಕಂದ್ರೆ ದೊಡ್ಡ ಪೋರ್ಸ್ ಇರುತ್ತೆ. ಬಟ್ ನಿಮ್ಮ ಕ್ಲಾತ್ ಅದು ತುಂಬ ಸ್ಮಾಲ್ ಪೋರ್ಸ್ ಇರುತ್ತಲ್ವಾ, ಸೊ ನೀವು ಕ್ಲಾತ್ನ ಯೂಸ್ ಮಾಡ್ಬೋದು. ಫಿಲ್ಟರ್ ಪೇಪರ್ ಇಸ್ ಒನ್ ಸಚ್ ಫಿಲ್ಟರ್ ದಟ್ ಹ್ಯಾಸ್ ವೆರಿ ಫೈನ್ ಪೋರ್ಸ್. ಕ್ಲಾತ್ ಅಂತಲ್ಲ, ಆ ಫಿಲ್ಟರ್ ಪೇಪರು ಬರುತ್ತೆ ನಿಮಗೆ, ಅಂದರೆ ತುಂಬ ಫೈನ್, ಅಂದರೆ ತುಂಬ ಚಿಕ್ಕ ಪೋರ್ಸ್ ಇರುತ್ತೆ. ಅಂದರೆ ಏನಂದರೆ ಚಿಕ್ಕ ಧೂಳು ಕೂಡ ಕೆಳಗೆ ಹೋಗಬಾರ್ದು, ಆ ಥರ ಪೋರ್ಸ್ ಇರುತ್ತೆ. 5.9 ಕೊಡಿದ್ದೀನಿ ಫಿಗರ್ 5.9. ಇದು ಫಿಲ್ಟರ್ ಪೇಪರ್ ಇರುತ್ತೆ, ತುಂಬ ಸ್ಮಾಲ್ ಪೋರ್ಸ್ ಇರುತ್ತೆ. ಅದು ನಾವು ಈ ಥರ ರೌಂಡ್ ಮಾಡಿ ಈ ಥರ ಕೋನ್ ಶೇಪಲ್ಲಿ ಮಾಡ್ತೀವಿ. ಏನಕ್ಕಂದರೆ ಅಲ್ಲಿ ವಾಟ್ರ್ ಹಾಕ್ಬಿಟ್ಟು ನಿಮಗೆ ಕೆಳಗಡೆಯಿಂದ ಮಾತ್ರ ವಾಟ್ರ್ ಬರೋ ಥರ. Figure 5.9 shows the steps involved in using a filter paper. A filter paper folded in a form of cone is fixed into a funnel. ಅಂದರೆ ಈಗ ಫನಲ್ ನೋಡಿದ್ರಲ್ಲ, ಈ ಥರ ಈ ಫನಲ್ಗೆ ಹಾಕ್ಬಿಡ್ತಾರೆ, ಆ ಕೋನ್ನ ಫಿಕ್ಸ್ ಮಾಡ್ತಾರೆ. ನೆಕ್ಸ್ಟ್ solid a mixture then is poured into the filter paper. The solid particles in the mixture do not pass through it and remain in the filter. ಮಿಕ್ಸ್ಚರ್ನ ಹಾಕಿದ ತಕ್ಷಣ ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ಅಲ್ಲೇ ರಿಮೇನ್ ಆಗುತ್ತೆ, ವಾಟರ್ ಮಾತ್ರ ಪ್ಯೂರ್ ವಾಟರ್ ಕೆಳಗೆ ಬರುತ್ತೆ ನೋಡಿ, ಇಲ್ಲಿ ಪ್ಯೂರ್ ವಾಟರ್ ಕಾಣಿಸ್ತಿದೆಯಲ್ಲ. ನೆಕ್ಸ್ಟ್, ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಜ್ಯೂಸಸ್ ಆರ್ ಯೂಶಲಿ ಫಿಲ್ಟರ್ಡ್ ಬಿಫೋರ್ ಡ್ರಿಂಕಿಂಗ್ ಟು ಸಪ್ರೇಟ್ ದ ಸೀಡ್ಸ್ ಆ್ಯಂಡ್ ಸಾಲಿಡ್ ಪಾರ್ಟಿಕಲ್ಸ್ ಆಫ್ ಪಲ್ಪ್. ಫ್ರೂಟ್ಸ್ ವೆಜಿಟೇಬಲ್ ಜ್ಯೂಸ್ ಕೂಡ ಸಪ್ರೇಟ್ ಮಾಡ್ತೀವಿ, ಫಿಲ್ಟರ್ ಮಾಡ್ತೀವಿ. ಏನಕ್ಕೆ? ನಮ್ಗೆ ಗ್ರೈಂಡ್ ಮಾಡಿದ ತಕ್ಷಣ ಅದ್ರ ಸೀಡ್ಸು ಮತ್ತು ಅದು ಪಲ್ಪ್ ಎಲ್ಲ ಇರುತ್ತಲ್ಲ, ಅದನ್ನು ಸಪ್ರೇಟ್ ಮಾಡೋಕ್ಕೆ. ದ ಮೆಥಡ್ ಆಫ್ ಫಿಲ್ಟ್ರೇಷನ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಪ್ರೊಸೆಸ್ ಆಫ್ ಪ್ರಿಪೇರಿಂಗ್ ಕಾಟೇಜ್ ಚೀಸ್ ಇನ್ ಅವರ್ ಹೋಮ್ಸ್. ನಾವು ಪನ್ನೀರ್ ಹೇಗೆ ಪ್ರಿಪೇರ್ ಮಾಡ್ತೀವಿ ನೋಡಿ, ಕಾಟೇಜ್ ಪನ್ನೀರ್ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ನೋಡಿರ್ತೀರ ಮನೇಲಿ. ಯು ಮೈಟ್ ಹ್ಯಾವ್ ಸೀನ್ ದಟ್ ಫಾರ್ ಮೇಕಿಂಗ್ ಪನ್ನೀರ್ ಎ ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್ ಆರ್ ಆ್ಯಡೆಡ್ ಟು ಮಿಲ್ಕ್. ಫಸ್ಟ್ ಮಿಲ್ಕ್ಗೆ ನಾವು ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್ ನಿಂಬೆಹಣ್ಣು ಇಡ್ತೀವಿ, ಆ್ಯಂಡ್ ಆ್ಯಸ್ ಇಟ್ ಬಾಯ್ಲ್ಸ್ ಅದನ್ನ ಬಿಸಿ ಮಾಡಿದ ತಕ್ಷಣ ದಿಸ್ ಗಿವ್ಸ್ ಅಸ್ ಮಿಕ್ಸ್ಚರ್ ಆಫ್ ಪಾರ್ಟಿಕಲ್ಸ್ ಆಫ್ ಸಾಲಿಡ್ ಪನ್ನೀರ್ ಆ್ಯಂಡ್ ಲಿಕ್ವಿಡ್. ಈಗ ಬಾಯ್ಲ್ ಆದ ತಕ್ಷಣ ಏನಾಗುತ್ತೆ, ನಿಮ್ಗೆ ಸಾಲಿಡ್ ಎಲ್ಲ ಪನ್ನೀರಾಗಿ ಸ್ವಲ್ಪ ಮಿಕ್ಸ್ ಆಗುತ್ತೆ, ಜೊತೆಗೆ ಲಿಕ್ವಿಡು ಅಲ್ಲೇ ಇರುತ್ತೆ. ದ ಪನ್ನೀರ್ ಇಸ್ ದೆನ್ ಸಪ್ರೇಟೆಡ್ ಬೈ ಫಿಲ್ಟರಿಂಗ್ ದ ಮಿಕ್ಸ್ಚರ್ ಥ್ರೂ ಅ ಫೈನ್ ಕ್ಲಾತ್ ಆರ್ ಸ್ಟ್ರೈನರ್. ಈಗ ನೀವು ಬಟ್ಟೆ ಎಲ್ಲ ಹಾಕ್ಕೊಂಡು ಅದನ್ನ ಪಾತ್ರೆಲಿ ಇರೋದನ್ನೆಲ್ಲ ಬಟ್ಟೆಗೆ ಹಾಕ್ತೀರಾ, ಸೊ ಮಿಲ್ಕ್ ಎಲ್ಲ ಕೆಳಗೆ ಇನ್ನೊಂದು ಪಾತ್ರೆಗೆ ಹೋಗುತ್ತೆ, ಪನ್ನೀರ್ ಮಾತ್ರ ಅದೇ ಕ್ಲಾತಲ್ಲಿ ಉಳ್ಕೊಳ್ತೀವಿ. ಸೊ ಅದನ್ನ ನಾವು ಆ ಥರ ಮಾಡ್ತೀವಿ ಫಿಲ್ಟರ್. ಅವಾಗ ನಾವು ಅದನ್ನು ಫುಲ್ ಕಂಪ್ಲೀಟಾಗಿ ಹಿಂಡ್ಬಿಟ್ಟು ನೀರನ್ನ ತೆಗೆದು ಪನ್ನೀರನ್ನ ಸಪ್ರೇಟಾಗಿ ತೆಗಿತೀವಿ. ಸೊ ಇದು ಈ ಮೆಥಡ್ ಆಗಿದೆ. ನೆಕ್ಸ್ಟ್ ಮೆಥಡ್ ಯಾವುದು? ಎವಾಪೊರೇಷನ್. ಆ್ಯಕ್ಟಿವಿಟಿ 6 ಕೊಟ್ಟಿದೆ ನೋಡಿ. ಆ್ಯಡ್ 2 ಸ್ಪೂನ್ಸ್ ಆಫ್ ಸಾಲ್ಟ್ ಟು ವಾಟರ್ ಇನ್ ಅನದರ್ ಬೀಕರ್ ಆ್ಯಂಡ್ ಸ್ಟಿರ್ ಇಟ್ ವೆಲ್. ಈಗ ಒಂದು ಬೀಕರಲ್ಲಿ 2 ಸ್ಪೂನ್ಸ್ ಆಫ್ ಸಾಲ್ಟ್ ಹಾಕಿ ಆ್ಯಂಡ್ ಸ್ಟಿರ್ ಇಟ್ ವೆಲ್, ಮಿಕ್ಸ್ ಮಾಡಿ. ಡು ಯು ಸಿ ಎನಿ ಚೇಂಜ್ ಇನ್ ದ ಕಲರ್ ಆಫ್ ವಾಟರ್? ಕ್ಯಾನ್ ಯು ಸಿ ಎನಿ ಸಾಲ್ಟ್ ಇನ್ ದ ಬೀಕರ್ ಆಫ್ಟರ್ ಸ್ಟಿರಿಂಗ್? ಈಗ ಚೆನ್ನಾಗಿ ಸ್ಟಿರ್ ಮಾಡಿದ್ಮೇಲೆ ಕಲರ್ ವಾಟರ್ ಚೇಂಜ್ ಆಗುತ್ತಾ? ಚೇಂಜ್ ಆಗೋಲ್ಲ, ಅಷ್ಟು ಡಿಸಾಲ್ವ್ ಆಗಿಬಿಡುತ್ತೆ. ಸಾಲ್ಟ್ ಏನಾದ್ರು ನೋಡ್ತೀರ ಬೀಕರಲ್ಲಿ? ಇಲ್ಲ, ಅದು ಕೂಡ ಡಿಸಾಲ್ವ್ ಆಗಿಬಿಟ್ಟು ನಮ್ಗೆ ಕಾಣಿಸೋದಿಲ್ಲ. ಹೀಟ್ ದ ಬೀಕರ್ ಕಂಟೈನಿಂಗ್ ದ ಸಾಲ್ಟ್ ವಾಟರ್. ಈಗ ಸಾಲ್ಟ್ ವಾಟರ್ ಆಗಿದೆಯಲ್ಲ ಅದನ್ನು ಹೀಟ್ ಮಾಡಿ ನೋಡಿ. ಲೆಟ್ ದ ವಾಟರ್ ಬಾಯ್ಲ್ ಅವೇ, ವಾಟ್ ಈಸ್ ಲೆಫ್ಟ್ ಇನ್ ದ ಬೀಕರ್. 5.11 ಕೊಟ್ಟಿದ್ದಾರೆ ನೋಡಿ. ಸಾಲ್ಟ್ ವಾಟರ್ ಮಿಕ್ಸ್ ಆಗಿರೋದನ್ನ ಹೀಟ್ ಮಾಡ್ತಿದ್ದರಲ್ಲಿ. ಸೊ ಏನಾಗುತ್ತೆ, ಎಲ್ಲ ವಾಟರ್ ಬಾಯ್ಲ್ ಆಗಿ ವೇಪರಾಗಿ ಹೋಗ್ಬಿಡುತ್ತೆ. ಸೊ ಬೀಕರಲ್ಲಿ ಏನು ಉಳಿದಿರೋದಕ್ಕೆ ದಿಸ್ ಆ್ಯಕ್ಟಿವಿಟಿ ವಿ ಯೂಸ್ ದ ಪ್ರೊಸೆಸ್ ಆಫ್ ಎವಾಪರೇಷನ್ ಟು ಸಪ್ರೇಟ್ ದ ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಸಾಲ್ಟ್. ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ಇಂಟು ಇಟ್ಸ್ ವೇಪರ್ ಈಸ್ ಕಾಲ್ಡ್ ಎವಾಪೊರೇಷನ್. ಈಗ ನಾವೇನು ಮಾಡಿದ್ದೀವಿ, ವಾಟರ್ನೆಲ್ಲ ಬಾಯ್ಲ್ ಮಾಡಿ ಆ ವಾಟರ್ ಏನು ಮಾಡಿದ್ದೀವಿ, ಎವಾಪರೇಟ್ ಮಾಡಿ ಮೇಲೆ ವೇಪರಾಗಿ ಕಳಿಸಿದ್ದೀವಿ. ದ ಪ್ರೊಸೆಸ್ ಆಫ್ ಎವಾಪರೇಷನ್ ಟೇಕ್ಸ್ ಪ್ಲೇಸ್ ಕಂಟಿನ್ಯೂಸ್ಲಿ ವೇರ್ ಎವರ್ ವಾಟರ್ ಇಸ್ ಪ್ರೆಸೆಂಟ್. ವಾಟರ್ ಎಲ್ಲಿದ್ರೆ ಎವಾಪರೇಷನ್ ಅದು ಆಟೋಮೆಟಿಕ್ ಆಗ್ತಾ ಇರುತ್ತೆ. ನಿಮಗೆ ಸೂರ್ಯ ನೋಡಿರ್ತೀರ, ಸನ್ನು ಎಷ್ಟು ಹೀಟ್ ಕೊಡುತ್ತೆ, ಆ ಹೀಟಿಂದ ಎಲ್ಲ ಕಡೆ ಇರೋ ವಾಟರ್ ಎವಾಪರೇಟ್ ಆಗ್ತಾನೆ ಇರುತ್ತೆ. ವೈ ಡು ಯು ಥಿಂಕ್ ಸಾಲ್ಟ್ ಕಮ್ಸ್ ಫ್ರಮ್? ಸಾಲ್ಟ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ದೀರಾ? ಸಿ ವಾಟರ್ ಕಂಟೈನ್ಸ್ ಮೆನಿ ಸಾಲ್ಟ್ಸ್ ಮಿಕ್ಸ್ ಇನ್ ಇಟ್. ಸಿ ವಾಟ್ರಲ್ಲೇ ಮೇಯ್ನ್. ಈಗ ಸಿ ವಾಟರ್ ನೋಡಿರ್ತೀರ ಉಪ್ಪಾಗಿರುತ್ತೆ, ಸೊ ಅದರಲ್ಲೇ ಸಾಲ್ಟ್ ಕಂಟೈನ್ ಆಗಿರುತ್ತೆ. ಒನ್ ಆಫ್ ದೀಸ್ ಸಾಲ್ಟ್ಸ್ ಇಸ್ ಕಾಮನ್ ಸಾಲ್ಟ್. ನಾರ್ಮಲ್ ನಾವು ಅಡುಗೆಗೆಲ್ಲ ಯೂಸ್ ಮಾಡೋದು ಯಾವುದು? ಕಾಮನ್ ಸಾಲ್ಟ್. ವೆನ್ ಸಿ ವಾಟರ್ ಇಸ್ ಅಲೋಡ್ ಟು ಸ್ಟ್ಯಾಂಡ್ ಇನ್ ಶಾಲೋ ಪಿಟ್ಸ್
ವಾಟರ್ ಗೆಟ್ಸ್ ಹೀಟೆಡ್ ಬೈ ಸನ್ಲೈಟ್ ಆ್ಯಂಡ್ ಸ್ಲೋಲಿ ಟರ್ನ್ಸ್ ಇಂಟು ವಾಟರ್ ವೇಪರ್. ಈಗ ಒಂದು ನಿಮ್ಗೆ ಶಾಲೋ ಪಿಟ್ಸ್ ನಿಮ್ಗೆ ಕೆಳಗಡೆ ತಗ್ಗು ಮಾಡಿಬಿಟ್ಟು ಒಂದು ಸೀ ವಾಟ್ರನ್ನ ಸ್ಟೋರ್ ಮಾಡೋ ಥರ ಒಂದು ಮಾಡಿಬಿಟ್ಟು ಪ್ಲೇಸ್ನ ಅದ್ರಲ್ಲಿ ಹಾಕಿರ್ತಾರೆ, ಬಟ್ ಬಿಟ್ಬಿಡ್ತಾರೆ ಸನ್ಲೈಟಾಗಿ ಹೀಟ್ ಆಗಲಿ ಅಂತ. ಆ ಸನ್ಲೈಟಿಂದ ದಿನಗಟ್ಟಲೆ ಬಿಟ್ಬಿಟ್ಟು ಸ್ಲೋಲಿ ವೇಪರ್ ಆಗಿ ವಾಟರ್ ಎವಾಪ್ರೇಷನ್ ಆಗುತ್ತೆ. ಸೊ ನಿಮ್ಮ ಫೈನಲಾಗಿ ಏನಾಗ ಉಳ್ಕೊಳುತ್ತೆ, ಸಾಲಿಡ್ ಸಾಲ್ಟ್ ಏನಿರುತ್ತೋ ಅದು ಕೆಳಗೆ ಉಳ್ಕೊಂಡಿರುತ್ತೆ. ಇನ್ನು ಫ್ಯೂ ಡೇಸ್ ದ ವಾಟರ್ ಎವಾಪರೇಟ್ಸ್ ಕಂಪ್ಲೀಟ್ಲಿ ಲೀವಿಂಗ್ ಬೈ ದ ಸಾಲಿಡ್ ಸಾಲ್ಟ್ ಎಲ್ಲ ಕೊನೆಗೆ ಅಲ್ಲೇ ಬಿಟ್ಬಿಡ್ತಾರೆ. 5.12 ಕೊಡ್ತಾರೆ ನೋಡಿ. ಈ ಥರ ನಿಮ್ಗೆ ಸಪ್ರೇಟ್ ಮಾಡಿ ವಾಟರ್ ಹಾಕಿರ್ತಾರೆ. ಎವಾಪರೇಷನ್ ಆದ ತಕ್ಷಣ ಎಲ್ಲ ವಾಟರ್ದು ನಿಮಗೆ ಸಾಲ್ಟ್ ಈ ಥರ ಉಳ್ಕೊಳುತ್ತೆ. ನೆಕ್ಸ್ಟ್ ಕಾಮನ್ ಸಾಲ್ಟ್ ಈಸ್ ದೆನ್ ಒಬ್ಟೈನ್ಡ್ ಫ್ರಮ್ ದಿಸ್ ಮಿಕ್ಸ್ಚರ್ ಆಫ್ ಸಾಲ್ಟ್ಸ್ ಬೈ ಫರ್ದರ್ ಪ್ಯೂರಿಫಿಕೇಶನ್. ಈ ಸಾಲ್ಟ್ನ ಮತ್ತೆ ಪ್ಯೂರಿಫೈ ಮಾಡಿ ನಮಗೇನು ಸಿಗುತ್ತೆ, ಕಾಮನ್ ಸಾಲ್ಟ್ ಸಿಗುತ್ತೆ. ನೆಕ್ಸ್ಟ್ ಯೂಸ್ ಆಫ್ ಮೋರ್ ದೆನ್ ಒನ್ ಮೆಥಡ್ ಆಫ್ ಸಪ್ರೇಷನ್. ಈಗ ಒಂದು ಸಿಂಗಲ್ ಸಪ್ರೇಷನ್ ನೋಡಿದ್ವಿ. ಈಗ ಯಾವುದಕ್ಕೆ ನಾವು ಮೋರ್ ದೆನ್ ಒನ್ ಮೆಥಡ್ ಆಫ್ ಸಪ್ರೇಷನ್ ತುಂಬ ಮೆಥಡ್ಸ್ ಯೂಸ್ ಮಾಡ್ತೀವಿ. ವಿ ಹ್ಯಾವ್ ಸ್ಟಡಿ ಸಮ್ ಮೆಥಡ್ಸ್ ಆಫ್ ಸಪ್ರೇಷನ್ ಆಫ್ ಸಬ್ಸ್ಟೆನ್ಸಸ್ ಫ್ರಮ್ ದೇರ್ ಮಿಕ್ಸ್ಚರ್ಸ್. ಆಫನ್ ಒನ್ ಮೆಥಡ್ ಈಸ್ ನಾಟ್ ಸಫಿಷಿಯಂಟ್ ಟು ಸಪ್ರೇಟ್ ದ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಇನ್ ದ ಮಿಕ್ಸ್ಚರ್. ಈಗ ಒಂದು ಸಬ್ಸ್ಟೆನ್ಸಸ್ ಮಿಕ್ಸ್ಚರ್ನ ಸಪ್ರೇಟ್ ಮಾಡ್ಬೇಕಂದ್ರೆ ಕೆಲವೊಂದಕ್ಕೆ ಒಂದೇ ಮೆಥಡ್ ಆಗೋದಿಲ್ಲ, ಇನ್ನೂ ಎಷ್ಟು ಮೆಥಡ್ ಬೇಕಾಗಿರುತ್ತೆ. ಇನ್ ಸಚ್ ಸಿಚುವೇಶನ್ ವಿ ನೀಡ್ ಟು ಯೂಸ್ ಮೋರ್ ದ್ಯಾನ್ ಒನ್ ಆಫ್ ದೀಸ್ ಮೆಥಡ್ಸ್. ಅಂದರೆ ಈಗ ಈ ಎಲ್ಲ ಮೆಥಡ್ಸ್ ನೋಡಿದ್ರಲ್ಲ ಅದರಲ್ಲಿ ಇನ್ನೂ ತುಂಬ ಯೂಸ್ ಮಾಡಬೇಕು, 2-3 ಜಾಸ್ತಿ ಯೂಸ್ ಮಾಡಬೇಕು. ಅದಕ್ಕೆ ಆಕ್ಟಿವಿಟಿ 7 ಕೊಡುತ್ತೆ ನೋಡಿ. ಟೇಕ್ ಅ ಮಿಕ್ಸ್ಚರ್ ಆಫ್ ಸ್ಯಾಂಡ್ ಆ್ಯಂಡ್ ಸಾಲ್ಟ್, ಹೌ ವಿಲ್ ವಿ ಸಪ್ರೇಟ್ ದೀಸ್. ಸ್ಯಾಂಡ್ ಮತ್ತು ಸಾಲ್ಟ್ ತೊಗೊತೀರಾ. ವಿ ಆಲ್ರೆಡಿ ಸಾ ದಟ್ ಹ್ಯಾಂಡ್ ಪಿಕಿಂಗ್ ವುಡ್ ನಾಟ್ ಬಿ ಪ್ರಾಕ್ಟಿಕಲ್ ಮೆಥಡ್ ಫಾರ್ ಸಪ್ರೇಟಿಂಗ್ ದೀಸ್. ಸಾಲ್ಟು ಮತ್ತು ಸ್ಯಾಂಡಿಗೆ ಹ್ಯಾಂಡ್ ಪಿಕಿಂಗ್ ಆಗಲ್ಲ ಅಂತ ಆಗಲೇ ನೋಡಿದ್ದೀವಿ. ಕೀಪ್ ದಿಸ್ ಮಿಕ್ಸ್ಚರ್ ಇನ್ ಅ ಬೀಕರ್ ಆ್ಯಂಡ್ ಆ್ಯಡ್ ಸಮ್ ವಾಟರ್ ಟು ಇಟ್. ಈಗ ಸಾಲ್ಟು ಮತ್ತು ಸ್ಯಾಂಡ್ ಮಿಕ್ಸ್ಚರ್ಗೆ ವಾಟರ್ ಹಾಕಿ ಬೀಕರಲ್ಲಿ ಇಟ್ಕೊಂಡು ಲೀವ್ ದ ಬೀಕರ್ ಅಸೈಡ್ ಫಾರ್ ಸಮ್ ಟೈಮ್. ಬೀಕರ್ನ ಹಾಗೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು. ಡೂ ಯು ಸಿ ದ ಸ್ಯಾಂಡ್ ಸೆಟ್ಲಿಂಗ್ ಡೌನ್ ಅಟ್ ದಿ ಬಾಟಮ್. ಸ್ಯಾಂಡು ಸೆಟ್ಲ್ ಆಗಬೇಕು, ಅದೇ ಅದ್ರ ಪ್ರಾಪರ್ಟಿ, ಎಲ್ಲ ಬಾಟಮ್ ಸೆಟ್ಲ್ ಆಗುತ್ತೆ. ದ ಸ್ಯಾಂಡ್ ಕ್ಯಾನ್ ಬಿ ಸಪ್ರೇಟೆಡ್ ಬೈ ಡಿಕಂಟೇಷನ್ ಆರ್ ಫಿಲ್ಟ್ರೇಷನ್. ಈಗ ಸ್ಯಾಂಡ್ ಕೆಳಗೆ ಸೆಟ್ಲ್ ಆಗುತ್ತೆ, ಅದನ್ನು ಡಿಕಂಟೇಷನ್ ನಾವು ನೀರನ್ನ ಸಪ್ರೇಟಾಗಿ ಚೆಲ್ತೀವಿ, ಆಗ ಸಪ್ರೇಟ್ ಮಾಡ್ಬೋದು. ವಾಟ್ ಡಸ್ ದ decanted liquid contain? Do you think this water contains salt which was there in the mixture at the beginning? ಸಾಲ್ಟ್ ಮತ್ತು ಸ್ಯಾಂಡಲ್ಲಿ ಸ್ಯಾಂಡ್ ಮಾತ್ರ ಕೆಳಗೆ ಕೂತ್ಕೊಂತು, ಮತ್ತು ಆ ಡಿಕೆಂಟೆಡ್ ವಾಟರ್ ತೆಗಿತೀವಲ್ಲ ಆ ನೀರಲ್ಲಿ ನಿಮ್ಮ ಸಾಲ್ಟ್ ಇರುತ್ತಾ? ಹೌದು ಇರುತ್ತೆ. ನಾವು ನೀಡ್ ಟು ಸಪ್ರೇಟ್ ಸಾಲ್ಟ್ ಆ್ಯಂಡ್ ವಾಟರ್ ಫ್ರಮ್ ದ ಡಿಕೆಂಟೆಡ್ ಲಿಕ್ವಿಡ್. ಡಿಕೆಂಟೆಡ್ ಲಿಕ್ವಿಡಲ್ಲಿ ಗೊತ್ತು ಸಾಲ್ಟು ಮತ್ತು ವಾಟರ್ ಎರಡು ಹೋಗುತ್ತೆ. ಟ್ರಾನ್ಸ್ಫರ್ ದಿಸ್ ಲಿಕ್ವಿಡ್ ಟು ಕೆಟಲ್ ಆ್ಯಂಡ್ ಕ್ಲೋಸ್ ಇಟ್ಸ್ ಲಿಡ್. ಅಂದರೆ ಒಂದು ಕೆಟಲ್ ಅಂದರೆ ನಾರ್ಮಲ್ ನಿಮಗೆ ಕಂಪ್ಲೀಟ್ ಇಲ್ಲಿ ಕೊಟ್ಟಿದೆ ನೋಡಿ, ಇದೇ ಕೆಟಲ್ ಅಂತಾರೆ. ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಿ. ಹೀಟ್ ದ ಕೆಟಲ್ ಫಾರ್ ಸಮ್ ಟೈಮ್. ಕೆಟಲ್ನ ಹೀಟ್ ಮಾಡಿ ಸ್ವಲ್ಪ ಹೊತ್ತು. ಡು ಯು ನೋಟಿಸ್ ಸ್ಟೀಮ್ ಕಮಿಂಗ್ ಔಟ್ ಫ್ರಮ್ ದಿ ಸ್ಪೌಟ್ ಆಫ್ ಕೆಟಲ್. ಕೆಟಲ್ಗೆ ಒಂದು ಓಪನಿಂಗ್ ಇರುತ್ತಲ್ಲ ಸ್ಪೌಟು, ಅದರಲ್ಲಿ ಸ್ಟೀಮ್ ಬರೋದು ನೋಡ್ತಿರ್ತೀರ. ಹೌದು, ಬಂದೇ ಇರುತ್ತೆ, ಹೀಟ್ ಆದಂಗೆ ಬರ್ತಾ ಇರುತ್ತೆ. ಟೇಕ್ ಅ ಮೆಟಲ್ ಪ್ಲೇಟ್ ವಿತ್ ಸಮ್ ಐಸ್ ಆನ್ ಇಟ್. ಒಂದು ಮೆಟಲ್ ಪ್ಲೇಟ್ ತೊಗೊಳ್ಳಿ, ಅದ್ರ ಮೇಲೆ ಐಸ್ ಇರಬೇಕು. ಹೋಲ್ಡ್ ದಿ ಪ್ಲೇಟ್ ಜಸ್ಟ್ ಅಬೌವ್ ದ ಸ್ಪೌಟ್ ಆಫ್ ಕೆಟಲ್ಸ್ ಹ್ಯಾಸ್ ಶೋನ್ ಇನ್ ಫಿಗರ್ 5.13. 5.13 ಕೊಡ್ತೇವೆ ನೋಡಿ. ಈ ಥರ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಐಸ್ ಇದೆ, ಅದ್ರ ಕೆಳಗಡೆ ನಿಮ್ಗೆ ಸ್ಟೀಮ್ ಬರೋ ಥರ ಇಟ್ಕೊಳ್ಳಿ. ವಾಟ್ ಡು ಯು ಅಬ್ಸರ್ವ್? ಲೆಟ್ ಆಲ್ ದಿ ವಾಟರ್ ಇನ್ ದ ಕೆಟಲ್ ಬಾಯ್ಲ್ ಅಪ್. ಎಲ್ಲ ಬಾಯ್ಲ್ ಆಗೋ ಥರ ಹೀಟ್ ಮಾಡಿ. ವೆನ್ ಸ್ಟೀಮ್ ಕಮ್ಸ್ ಔಟ್ ಇನ್ ಕಾಂಟ್ಯಾಕ್ಟ್ ವಿತ್ ಮೆಟಲ್ ಪ್ಲೇಟ್ ಕೂಲ್ಡ್ ವಿತ್ ಐಸ್, ಇಟ್ ಕಂಡೆನ್ಸಸ್ ಆ್ಯಂಡ್ ಫಾರ್ಮ್ಸ್ ಲಿಕ್ವಿಡ್ ವಾಟರ್. ಈಗ ಐಸ್ ಕೂಲ್ಡ್ ಮತ್ತು ಇಲ್ಲಿ ಸ್ಟೀಮ್ ಎಲ್ಲ ಮೇಲೆ ಬಂದಾಗ ಅದೇನಾಗುತ್ತೆ, ಸ್ಟೀಮ್ ಎಲ್ಲ ಕಂಡೆನ್ಸ್ ಆಗಿ ವಾಟರ್ ಆಗಿ ಇಲ್ಲಿ ಬೀಳ್ತಾ ಇದೆ ನೋಡಿ. It condenses to form liquid water. The water drops that you observed falling from the plate were due to condensation of steam. Steam ಎಲ್ಲ ಒಂದು ಕಂಡೆನ್ಸೇಷನ್ ಆಗಿ ಸ್ಟೀಮಲ್ಲಿ ಏನಾಗಿ ವಾಟರ್ ಆಗಿ ಬೀಳ್ತಾ ಇದೆ. ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ವೇಪರ್ ಇಂಟು ಇಟ್ಸ್ ಲಿಕ್ವಿಡ್ ಫಾರ್ಮ್ ಈಸ್ ಕಾಲ್ಡ್ ಕಂಡೆನ್ಸೇಷನ್. ನಾವು ಏನೀಗ ವೇಪರ್ ಮಾಡಿದ್ವಲ್ಲ ಬಾಯ್ಲ್ ಮಾಡಿ, ಆ ವೇಪರ್ನ ವಾಪಸ್ ಲಿಕ್ವಿಡ್ ಮಾಡೋಕ್ಕೆ ಪ್ರೊಸೆಸ್ ಏನಂತ ಕರಿತೀವಿ, ಕಂಡೆನ್ಸೇಷನ್. ಸೊ ಅಲ್ಲಿ ಸ್ಟೀಮ್ ಬಂದ್ಬಿಟ್ಟು ಕಂಡೆನ್ಸ್ ಆಗಿ ವಾಟರ್ ಆಗಿ ಬೀಳ್ತಾ ಇದೆ ಇನ್ನೊಂದು ಬೀಕರಲ್ಲಿ. Did you ever see water drops condensed under a plate that has been used to cover a vessel containing milk that has just been boiled? ಈಗ ನೀವು ಹಾಲನ್ನ ಕಾಯಿಸೋಕೆ ಇರ್ತೀರಲ್ಲ ಬಿಸಿ ಮಾಡೋಕ್ಕೆ, ಅವಾಗ ಮೇಲೆ ಪ್ಲೇಟ್ ಕ್ಲೋಸ್ ಮಾಡ್ತಿರಲ್ಲ. ಸೊ ಎಲ್ಲ ಬಿಸಿ ಬಾಯ್ಲ್ ಆದಮೇಲೆ ನೀವು ಪ್ಲೇಟ್ಸ್ನ ತೆಗೆದು ನೋಡಿದ್ರೆ ಆ ಪ್ಲೇಟ್ಸ್ ಹಿಂದ್ಗಡೆ ಕೆಳಗಡೆ ಏನಾಗಿರುತ್ತೆ, ಫುಲ್ಲು ವಾಟರ್ ಕಂಟೆಂಟ್ ಇರುತ್ತೆ. ಏನು ಅದು ಬಾಯ್ಲಾಗಿ ಕಂಡೆನ್ಸ್ ಆಗಿ ನೀರಾಗಿ ಕುತ್ಕೊಂಡಿರುತ್ತೆ. ಆಫ್ಟರ್ ಆಲ್ ದ ವಾಟರ್ ಹ್ಯಾಸ್ ಎವಾಪರೇಟೆಡ್, ವಾಟ್ ಈಸ್ ಲೆಫ್ಟ್ ಬಿಹೈಂಡ್ ದ ಕೆಟಲ್. ಎಲ್ಲ ಎವಾಪರೇಟ್ ಆದ ತಕ್ಷಣ ಏನಾಗಿದೆ, ಕೆಟಲಲ್ಲಿ ಏನು ಮಿಕ್ಕಿದೆ? We have thus separated salt, sand and water using this process of decantation, filtration and evaporation and condensation. ಸೊ ಇನ್ನು ಕೆಟಲಲ್ಲಿ ವೇಪರ್ ಎಲ್ಲ ಮೇಲೋಗಿ ಆ ಪ್ಲೇಟಿಂದ ನೀರಾಗಿ ಸಪ್ರೇಟ್ ಕಂಡೆನ್ಸ್ ಆಗಿದೆ. ಸೊ ಇನ್ನು ಕೆಟಲಲ್ಲಿ ಏನು ಮಿಕ್ಕಿದೆ? ಬರೀ ಮಿಕ್ಕಿದೆ ಸಾಲ್ಟ್ ಮಿಕ್ಕಿದೆ ಅಷ್ಟೇ.
ಸೊ ನಾವೇನು ಮಾಡಿದ್ವಿ, 3 ಪ್ರೊಸೆಸ್ 4 ಪ್ರೊಸೆಸ್ಸಿಂದ ಸಾಲ್ಟ್ ಸಪ್ರೇಟ್ ಮಾಡಿದ್ವಿ, ವಾಟರ್ ಸಪ್ರೇಟ್ ಮಾಡಿದ್ವಿ, ಸ್ಯಾಂಡ್ ಕೂಡ ಸಪ್ರೇಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಪಹೇಲಿ ಫೇಸ್ ದ ಪ್ರಾಬ್ಲಮ್ ವೈಲ್ ರಿಕವರಿಂಗ್ ಸಾಲ್ಟ್ ಮಿಕ್ಸ್ಡ್ ವಿತ್ ಸ್ಯಾಂಡ್. ಶಿ ಹ್ಯಾಸ್ ಮಿಕ್ಸ್ಡ್ ದ ಪ್ಯಾಕೆಟ್ ಆಫ್ ಸಾಲ್ಟ್ ಇನ್ ಅ ಸ್ಮಾಲ್ ಅಮೌಂಟ್ ಆಫ್ ಸ್ಯಾಂಡ್. ಸ್ವಲ್ಪ ಸ್ಯಾಂಡ್ ತೊಗೊಬಿಟ್ಟು ಫುಲ್ ಪ್ಯಾಕೆಟ್ ಆಫ್ ಸಾಲ್ಟ್ನ ಹಾಕ್ಬಿಟ್ಟಿದ್ದಾರೆ. ಅಂದರೆ ನಿಮ್ಗೊಂದು ಕೈಯಷ್ಟು ಸ್ಯಾಂಡ್ ತೊಗೊಂಬಿಟ್ಟು ಒಂದು ದೊಡ್ಡ ಪ್ಯಾಕೆಟ್ ಅಷ್ಟು ಸ್ಯಾಂಡ್ನ ಮಿಕ್ಸ್ ಮಾಡಿಬಿಡ್ತಾಳೆ. ಏನು ಪ್ರಾಬ್ಲಮ್ ಫೇಸ್ ಮಾಡಿದೆ? ಶಿ ದೆನ್ ಟ್ರೈಡ್ ದ ಮೆಥಡ್ ಸಜೆಸ್ಟೆಡ್ ಇನ್ ಆಕ್ಟಿವಿಟಿ 7. ಆಕ್ಟಿವಿಟಿ 7 ಮಾಡಿದವಳ ಈಗ ತಾನೆ, ಆ ಮೆಥಡ್ನ ಟ್ರೈ ಮಾಡಿದ್ದಾಳೆ to recover the salt. She found, however, that she could recover only small part of the salt that she had taken. ಅಂದರೆ ಏನು ಆ ಮೆಥಡ್ನ ಯೂಸ್ ಮಾಡಿದ್ದಾಳಲ್ಲ, ಅವಳಿಗೆ ಏನು ಸಿಕ್ಕಿದೆ? ಸ್ವಲ್ಪ ಕಮ್ಮಿ, ಎಷ್ಟು ಪ್ಯಾಕೆಟ್ ಹಾಕಿದ್ರು ಅಷ್ಟು ಸಿಕ್ಕಿಲ್ಲ ಅವಳು ಸಾಲ್ಟು, ಕಮ್ಮಿ ಸ್ವಲ್ಪ ಸಾಲ್ಟ್ ಸಿಕ್ಕಿದೆ. ವಾಟ್ ಕುಡ್ ಹ್ಯಾವ್ ಗಾನ್ ರಾಂಗ್? ಏನು ರಾಂಗ್ ಮಾಡಿದ್ದಾಳು ಅವಳು, ಏನು ತಪ್ಪು ಮಾಡಿದ್ದಾಳೆ? ಕ್ಯಾನ್ ವಾಟರ್ ಡಿಸಾಲ್ವ್ ಎನಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್? ಈಗ ವಾಟರ್ ತೊಗೊಂಡ್ರೆ ಡಿಸಾಲ್ವ್ ಮಾಡ್ಬೋದು ಏನು ಸಬ್ಸ್ಟೆನ್ಸ್ ಅದು, ಬಟ್ ಎಷ್ಟಾದರೂ ತೊಗೊಂಡು ಸಬ್ಸ್ಟೆನ್ಸ್ ಡಿಸಾಲ್ವ್ ಮಾಡುತ್ತಾ? In chapter 4, we found that many substances dissolve in water and form a solution. ಚಾಪ್ಟರ್ 4 ಆಗಲೇ ನೋಡಿದ್ದೀರಾ, ವಾಟರ್ ಏನೇ ಸಬ್ಸ್ಟೆನ್ಸ್ ಹಾಕಿದ್ರು ಡಿಸಾಲ್ವ್ ಮಾಡುತ್ತೆ. ಸೊ ವಿ ಸೇ ದಟ್ ದೀಸ್ ಸಬ್ಸ್ಟೆನ್ಸಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ವಾಟ್ ವಿಲ್ ಹ್ಯಾಪನ್ ಇಫ್ ವಿ ಗೋ ಆನ್ ಆ್ಯಡಿಂಗ್ ಮೋರ್ ಆ್ಯಂಡ್ ಮೋರ್ ದೀಸ್ ಸಬ್ಸ್ಟೆನ್ಸಸ್ ಟು ಅ ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ವಾಟರ್? ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ಒಂದು ಲೋಟ ನೀರು ತೊಗೊಂಡು ನೀವು ಅದಕ್ಕೆ ಏನೋ ಒಂದು ಸಬ್ಸ್ಟೆನ್ಸ್ ಡಿಸಾಲ್ವ್ ಮಾಡ್ತಾ ಹೋಗಿ ಹಂಗೆ ನೀವು ಮಾಡ್ತಾ ಹೋಗ್ಬೋದಾ? ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಹೋಗ್ಬೋದಾ? ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಟಿವಿಟಿ 8. You will need a beaker or a small pan, a spoon, a salt and water. ಏನೇನು ಬೇಕು? ಬೀಕರ್ ಬೇಕು, ಸ್ಪೂನ್ ಬೇಕು, ಸಾಲ್ಟ್ ಬೇಕು ಮತ್ತು ವಾಟರ್ ಬೇಕು. pour half a cup of water in the beaker. ಬೀಕರಲ್ಲಿ ಹಾಫ್ ಆಫ್ ದಿ ಕಪ್ ವಾಟರ್ನ ಪೋರ್ ಮಾಡಿ. ಆ್ಯಡ್ 1 teaspoonful ಆಫ್ ಸಾಲ್ಟ್. 1 ಸ್ಪೂನ್ ಪೂರ್ತಿ ಸಾಲ್ಟ್ ಹಾಕಿ ಅಂಡ್ ಸ್ಟಿರ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಅಂಟಿಲ್ ದ ಸಾಲ್ಟ್ ಡಿಸಾಲ್ವ್ಸ್ ಕಂಪ್ಲೀಟ್ಲಿ. ಸಾಲ್ಟ್ ಡಿಸಾಲ್ವ್ ಆಗೋದು ಕಂಪ್ಲೀಟ್ ಮಾಡಿ. ಫಿಗರ್ 5.14 ಕೊಟ್ಟಿದ್ದಾರೆ ನೋಡಿ. ನೋಡಿ 1 ಟೀ ಸ್ಪೂನ್ ಹಾಕಿ ಡಿಸಾಲ್ವ್ ಮಾಡಿ ಚೆನ್ನಾಗಿ. ಏನಾಗುತ್ತೆ? Again add a teaspoon of salt and stir well. Go on adding salt 1 teaspoonful at a time and stir. ನೆಕ್ಸ್ಟ್ ಇನ್ನೊಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ, ನೆಕ್ಸ್ಟ್ ಇನ್ನೊಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ, ಹಾಗೆ ಮಿಕ್ಸ್ ಮಾಡ್ಕೊತ ಹೋಗಿ. ಆಫ್ಟರ್ ಆ್ಯಡಿಂಗ್ ಅ ಫ್ಯೂ ಸ್ಪೂನ್ಸ್ ಆಫ್ ಸಾಲ್ಟ್, ಡೂ ಯು ಫೈಂಡ್ ದಟ್ ಸಮ್ ಸಾಲ್ಟ್ ರಿಮೈನ್ಸ್ ಅನ್ಡಿಸಾಲ್ವ್ಡ್ ಆ್ಯಂಡ್ ಸೆಟಲ್ಸ್ ದ ಬಾಟಮ್ ಆಫ್ ಬೀಕರ್? ನೀವು ಹಾಗೆ ಸ್ಟಿರ್ ಮಾಡ್ಕೊತ ಹೋದಾಗ ನೀವು ಕಂಪ್ಲೀಟಾಗಿ ಡಿಸಾಲ್ವ್ ಆದ ತಕ್ಷಣ ನೆಕ್ಸ್ಟ್ ಬರ್ತಾ ಅದು ಏನಾಗುತ್ತೆ, ಹಾಕಿದ ಸಾಲ್ಟ್ ಎಲ್ಲ ನಿಮ್ಗೆ ಕೆಳಗಡೆ ಸೆಟ್ಲ್ ಆಗಿಬಿಡುತ್ತೆ, ಡಿಸಾಲ್ವ್ ಆಗಲ್ಲ. ಇಫ್ ಎಸ್, ದಿಸ್ ಮೀನ್ಸ್ ದಟ್ no more salt can be dissolved in the amount of water we have taken. ನಾವು ಅರ್ಧ ಕಪ್ ತೊಗೊಂಡಿದ್ದೀವಲ್ಲ, ಅಲ್ಲಿ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇನ್ನೇನು ಸಾಲ್ಟು ಡಿಸಾಲ್ವ್ ಆಗಲ್ಲ, ನೆಕ್ಸ್ಟ್ ಒಂದು ಸಿಂಗಲ್ ಸಾಲ್ಟ್ ಕೂಡ ಡಿಸಾಲ್ವ್ ಆಗಲ್ಲ. ದ ಸೊಲ್ಯೂಷನ್ ಈಸ್ ನೌ ಸೆಟ್ ಟು ಬಿ ಸ್ಯಾಚುರೇಟೆಡ್. ಈಗ ನೀವು ಕಪ್ ಆಫ್ ಗ್ಲಾಸ್ ಏನೇ ಹಾಕಿದ್ರು ಡಿಸಾಲ್ವ್ ಆಗ್ತಿಲ್ಲ ಅಲ್ವಾ, ಕೆಳಗಡೆ ಸೆಟ್ಲ್ ಆಗ್ತಿದಲ್ವಾ. ಸೊ ಈಗ ನೀವು ಒಂಚೂರು ಏನು ಡಿಸಾಲ್ವ್ ಮಾಡೋಕ್ಕಲ್ಲ ಆ ವಾಟ್ರಿಗೆ. ಸೊ ಆ ವಾಟ್ರಿಗೆ ಏನಂತ ಕರಿತೀವಿ ಈಗ, ಆ ಸೊಲ್ಯೂಷನ್ಗೆ ಸ್ಯಾಚುರೇಟೆಡ್ ವಾಟರ್ ಅಥವಾ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತೀವಿ. ಸೊ ಗೊತ್ತಾಯ್ತಲ್ಲ ಸ್ಯಾಚುರೇಟೆಡ್ ಮೀನಿಂಗ್ ಅಂದರೆ ನೀವು ಏನೂ ಡಿಸಾಲ್ವ್ ಮಾಡೋಕ್ಕಾಗಲ್ಲ, ಕಂಪ್ಲೀಟಾಗಿ ಡಿಸಾಲ್ವ್ ಆಗಿಬಿಟ್ಟಿದೆ ಆ ವಾಟ್ರಲ್ಲಿ. ಹಿಯರ್ ಇಸ್ ಅ ಹಿಂಟ್ ಆಸ್ ಟು ವಾಟ್ ಮೈಟ್ ಹ್ಯಾವ್ ಗಾನ್ ರಾಂಗ್ ವಿತ್ ಪಹಲಿ ಟ್ರೈ ಟು ರಿಕವರ್ ಲಾರ್ಜ್ ಕ್ವಾಂಟಿಟಿ ಆಫ್ ಸಾಲ್ಟ್ ಮಿಕ್ಸ್ಡ್ ವಿತ್ ಸ್ಯಾಂಡ್. ಪರ್ಹ್ಯಾಪ್ಸ್ ದ ಕ್ವಾಂಟಿಟಿ ಆಫ್ ಸಾಲ್ಟ್ ಆಸ್ ಮಚ್ ಮೋರ್ ದ್ಯಾನ್ ದಟ್ ರಿಕ್ವೈರ್ಡ್ ಟು ಫಾರ್ಮ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್. ಈಗ ಅವಳು ತೊಗೊಂಡಿದ್ದ ವಾಟ್ರಲ್ಲಿ ಅಷ್ಟೊಂದು ಸಾಲ್ಟ್ ತೊಗೊಂಡಿಲ್ಲ, ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಕಂಪ್ಲೀಟಾಗಿ ಇನ್ನೂ ಎಕ್ಸ್ಟ್ರಾ ಸಾಲ್ಟ್ ಎಲ್ಲ ಇದೆ. ದ ಅನ್ಡಿಸಾಲ್ವ್ಡ್ ಸಾಲ್ಟ್ ವುಡ್ ಹ್ಯಾವ್ ರಿಮೈನ್ಡ್ ಮಿಕ್ಸ್ ವಿತ್ ದ ಸ್ಯಾಂಡ್ ಆ್ಯಂಡ್ ಕುಡ್ ನಾಟ್ ಬಿ ರಿಕವರ್ಡ್. ಸ್ಯಾಂಡ್ ಹೆಂಗೋ ಕೆಳಗಡೆ ಸೆಟ್ಲ್ ಆಗಿತ್ತು, ಜೊತೆಗೆ ಇನ್ನೂ ಎಕ್ಸ್ಟ್ರಾ ಸಾಲ್ಟ್ ಎಲ್ಲ ಬಂದುಬಿಟ್ಟಿದೆಯಲ್ಲ, ಅವಳು ಅಷ್ಟೊಂದು ಸಾಲ್ಟ್ ಹಾಕಿದ್ದಿಲ್ಲ, ಅದೆಲ್ಲ ಸ್ಯಾಂಡ್ ಜೊತೆ ಮಿಕ್ಸ್ ಮಾಡಿ ಕೆಳಗೆ ಸೆಟ್ಲ್ ಆಗಿಬಿಟ್ಟಿದೆ. ಶಿ ಕುಡ್ ಸಾಲ್ವ್ ಅವರ್ ಪ್ರಾಬ್ಲಮ್ ಬೈ ಯೂಸಿಂಗ್ ಅ ಲಾರ್ಜರ್ ಕ್ವಾಂಟಿಟಿ ಆಫ್ ವಾಟರ್. ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿಬಿಟ್ಟಿದೆಯಲ್ಲ, ಇನ್ನು ಆ ವಾಟರ್ಗೆ ಜಾಗನೇ ಇಲ್ಲ ಡಿಸಾಲ್ವ್ ಮಾಡ್ಕೊಳಕ್ಕೆ. ಸೊ ಇನ್ನೂ ನಾವು ವಾಟರ್ ಆ್ಯಡ್ ಮಾಡಿಬಿಟ್ಟು ಜಾಗ ಮಾಡಿಕೊಟ್ಟು ಆ ಸಾಲ್ಟ್ನ ಡಿಸಾಲ್ವ್ ಮಾಡ್ಕೋಬೋದು. ಸಪೋಸ್ ಶಿ ಡಿಡ್ ನಾಟ್ ಹ್ಯಾವ್ ಸಫಿಷಿಯಂಟ್ ಕ್ವಾಂಟಿಟಿ ಆಫ್ ವಾಟರ್ ಡಿಸಾಲ್ವ್ ಆಲ್ ದ ಸಾಲ್ಟ್ ಇನ್ ದ ಮಿಕ್ಸ್ಚರ್. ಇಸ್ ದೇರ್ ಸಮ್ ವೇ ದಟ್ ವಾಟರ್ ಕುಡ್ ಬಿ ಮೇಡ್ ಟು ಡಿಸಾಲ್ವ್ ಮೋರ್ ಸಾಲ್ಟ್ ಬಿಫೋರ್ ದ ಸೊಲ್ಯೂಷನ್ ಗೆಟ್ ಸ್ಯಾಚುರೇಟೆಡ್? ಅಂದರೆ ವಾಟರ್ ಅಂತೂ ಕ್ವಾಂಟಿಟಿ ಇರಲಿಲ್ಲ ಅವಳು ಸರಿಗೆ ಡಿಸಾಲ್ವ್ ಮಾಡೋಕ್ಕೆ. ಇನ್ನು ವಾಟರ್ ಕುಡ್ ಬಿ ಮೇಡ್ ಡಿಸಾಲ್ವ್ ಮೋರ್ ಸಾಲ್ಟ್ ಅಂದರೆ ವಾಟರ್ನ ಇನ್ನೂ ಡಿಸಾಲ್ವ್ ಮಾಡ್ತಾರೆ, ಏನಾದರೂ ಬೇರೆ ಮೆಥಡ್ಸ್ ಇದೆಯಾ? ಸ್ಯಾಚುರೇಟ್ ಆಗೋಕ್ಕೆ ಮುಂಚೆ ಇನ್ನೂ ನಾವು ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಡಿಸಾಲ್ವ್ ಮಾಡೋ ಥರ ಮೆಥಡ್ ಕೇಳ್ತಿದ್ದಾರೆ. ಲೆಟ್ ಅಸ್ ಟ್ರೈ ಅಂಡ್ ಹೆಲ್ಪ್ ಪೈಲಿ ಔಟ್. ಆಕ್ಟಿವಿಟಿ 9 ಕೊಟ್ಟಿದ್ದಾರೆ ನೋಡಿ. ಟೇಕ್ ಸಮ್ ವಾಟರ್ ಇನ್ ಅ ಬೀಕರ್ ಆ್ಯಂಡ್ ಮಿಕ್ಸ್ ಸಾಲ್ಟ್ ಇನ್ ಇಟ್ ಅಂಟಿಲ್ ಇಟ್ ಕ್ಯಾನಾಟ್ ಡಿಸಾಲ್ವ್ ಎನಿ ಮೋರ್ ಸಾಲ್ಟ್. ಅಂದರೆ ವಾಟರ್ ತೊಗೊಂಡು ಬೀಕರಲ್ಲಿ ಸಾಲ್ಟ್ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ ಎಲ್ಲಿವರೆಗೂ ಅಂದರೆ ಸ್ಯಾಚುರೇಟೆಡ್ ಆಗೋವರೆಗೂ ಮಿಕ್ಸ್ ಮಾಡಿ. ನೆಕ್ಸ್ಟ್ ದಿಸ್ ವಿಲ್ ಗಿವ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಸಾಲ್ಟ್ ಇನ್ ವಾಟರ್. ನೌ ಆ್ಯಡ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಸಾಲ್ಟ್ ಟು ದಿಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆ್ಯಂಡ್ ಹೀಟ್ ಇಟ್. ಹಾಗೆ ಈ ಸ್ಯಾಚುರೇಟೆಡ್ ಸೊಲ್ಯೂಷನ್ನ ಸಾಲ್ಟ್ನ ಹಾಕಿ ಸ್ಯಾಚುರೇಟೆಡ್ ಸೊಲ್ಯೂಷನ್ಗೆ ಮತ್ತು ಹೀಟ್ ಮಾಡಿ. ವಾಟ್ ಯು ಫೈಂಡ್? ವಾಟ್ ಹ್ಯಾಪನ್ಸ್ ಟು ದ ಅನ್ಡಿಸಾಲ್ವ್ಡ್ ಸಾಲ್ಟ್ ಇನ್ ದ ಬಾಟಮ್ ಆಫ್ ದಿ ಬೀಕರ್? ಡಸ್ ಇಟ್ ಡಿಸಾಲ್ವ್? Now if yes, can some more salt be dissolved in this solution by heating it?
ಈಗ ನೀವು ಸ್ಯಾಚುರೇಟೆಡ್ ಸೊಲ್ಯೂಷನ್ ನೀವು ಏನು ಮಾಡಿದ್ರು ಸಾಲ್ಟ್ ಡಿಸಾಲ್ವ್ ಆಗೋಲ್ಲ. ಸೊ ಆ ಬೀಕರ್ಗೆ ಸಾಲ್ಟ್ನ ಹಾಕಿ, ಆ ಸಾಲ್ಟ್ ಎಲ್ಲ ಕೆಳಗೆ ಕುತ್ಕೊಳುತ್ತಲ್ವ, ಸ್ವಲ್ಪ ಹೀಟ್ ಮಾಡಿ. ಹೀಟ್ ಮಾಡಿದ ತಕ್ಷಣ ಅದು ಸಾಲ್ಟ್ ಡಿಸಾಲ್ವ್ ಆಗುತ್ತಾ ಇಲ್ವಾ? ಆಗುತ್ತೆ ಅಂದರೆ, ಸೊ ನಾವು ನಾರ್ಮಲ್ ಕೂಲ್ ವಾಟರಿಂದ ಹೀಟ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಡಿಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ ಇರೋದು. ಲೆಟ್ ದಿಸ್ ಹಾಟ್ ಸೊಲ್ಯೂಷನ್ ಕೂಲ್. ಈಗ ಹಾಟ್ ಮಾಡಿ ಡಿಸಾಲ್ವ್ ಮಾಡಿಬಿಟ್ರಲ್ಲ, ಅದನ್ನು ಕೂಲ್ ಮಾಡೋಕ್ಕೆ ಬಿಟ್ಬಿಡಿ ಸ್ವಲ್ಪ ಹೊತ್ತು. ಡಸ್ ದ ಸಾಲ್ಟ್ ಅಪಿಯರ್ ಟು ಸೆಟ್ಲ್ ಅಟ್ ದ ಬಾಟಮ್ ಆಫ್ ದ ಬೀಕರ್ ಅಗೇನ್. ಮತ್ತೆ ಆ ಸಾಲ್ಟ್ ಬೀಕರ್ಗೆ ಸೆಟ್ಲ್ ಆಗಿಬಿಡುತ್ತಾ? ದ ಆಕ್ಟಿವಿಟಿ ಸಜೆಸ್ಟ್ ದಟ್ ಲಾರ್ಜರ್ ಕ್ವಾಂಟಿಟಿ ಆಫ್ ಸಾಲ್ಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ವಾಟರ್ ಆನ್ ಹೀಟಿಂಗ್. ಸೊ ನಾವು ಇಷ್ಟೇ ಕೂಲ್ ಮಾಡಿದ್ರು ಅದು ನಾರ್ಮಲ್ ಸಾಲ್ಟ್ ಸೊಲ್ಯೂಷನ್ ಆಗೇ ಇರುತ್ತೆ. ಸೊ ಈ ಆಕ್ಟಿವಿಟಿ ಏನು ಹೇಳುತ್ತೆ ಅಂದರೆ, ಹೀಟ್ ಮಾಡೋದ್ರಿಂದ ನಾವು ನಾರ್ಮಲ್ ವಾಟರ್ಗಿಂತ ಸ್ವಲ್ಪ ಜಾಸ್ತಿ ಡಿಸಾಲ್ವ್ ಮಾಡ್ಬೋದು ಸಬ್ಸ್ಟೆನ್ಸಸ್. ಡಸ್ ವಾಟರ್ ಡಿಸಾಲ್ವ್ ಈಕ್ವಲ್ ಅಮೌಂಟ್ಸ್ ಆಫ್ ಡಿಫ್ರೆಂಟ್ ಸಾಲ್ಯುಬಲ್ ಸಬ್ಸ್ಟೆನ್ಸ್? ಲೆಟ್ ಅಸ್ ಫೈಂಡ್ ಔಟ್. ಅಂದರೆ ವಾಟರ್ ಬಂದ್ಬಿಟ್ಟು ಎಲ್ಲ ಸಬ್ಸ್ಟೆನ್ಸಸ್ ಈಕ್ವಲ್ ಆಗಿ ತೊಗೊಂಡು ಸ್ಯಾಚುರೇಟೆಡ್ ಆಗುತ್ತಾ? ಆಗಲ್ಲ. ನೋಡೋಣ ಬನ್ನಿ ಹೀಗಂತ. ಆಕ್ಟಿವಿಟಿ 10. ಟೇಕ್ 2 glasses ಆ್ಯಂಡ್ ಪೋರ್ ಹಾಫ್ ಅ ಕಪ್ ಆಫ್ ವಾಟರ್ ಇನ್ ಈಚ್ ಆಫ್ ದೆಮ್. 2 ಗ್ಲಾಸಸ್ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಅರ್ಧ ನೀರು ತುಂಬಿಸಿರಿ. ಒಂದಕ್ಕೆ ಆ್ಯಡ್ ಅ ಟೀ ಸ್ಪೂನ್ ಆಫ್ ಸಾಲ್ಟ್ ಇಂಟು 1 glass ಆ್ಯಂಡ್ ಸ್ಟಿರ್ ಇಟ್ ದ ಸಾಲ್ಟ್ ಡಿಸಾಲ್ವ್ಸ್. ಅಂದರೆ 1 ಗ್ಲಾಸಿಗೆ ನೀವು ಸಾಲ್ಟ್ ಹಾಕ್ಬಿಟ್ಟು ಸ್ಟಿರ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಗೋನ್ ಆ್ಯಡಿಂಗ್ ಸಾಲ್ಟ್ 1 teaspoon ಅಟ್ ಎ ಟೈಮ್ ಟಿಲ್ ದ ಸೊಲ್ಯೂಷನ್ ಸ್ಯಾಚುರೇಟ್ ಆಗೋವರೆಗೂ ಸಾಲ್ಟ್ನ ಆ್ಯಡ್ ಮಾಡಿ. ಫುಲ್ಲು ನಿಮಗೆ ನೆಕ್ಸ್ಟ್ ಡಿಸಾಲ್ವ್ ಆಗಬಾರ್ದು, ಅಲ್ಲಿವರೆಗೂ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಸ್ಯಾಚುರೇಟ್ ಆಗೋವರೆಗೂ ಬಿಡಿ. ರೆಕಾರ್ಡ್ ದಿ ನಂಬರ್ ಆಫ್ ಸ್ಪೂನ್ಸ್ ಆಫ್ ಸಾಲ್ಟ್ ದಟ್ ಡಿಸಾಲ್ವ್ಡ್ ಇನ್ ವಾಟರ್. ಸ್ಯಾಚುರೇಟ್ ಮಾಡೋಕ್ಕೆ ಎಷ್ಟು ಸ್ಪೂನ್ ಹಾಕಿದೆ ಅಂತ ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ನಾವು ರಿಪೀಟ್ ದ ಸೇಮ್ ಆ್ಯಕ್ಟಿವಿಟಿ ವಿತ್ ಶುಗರ್. ಇನ್ನೊಂದು ಗ್ಲಾಸಲ್ಲಿ ಶುಗರ್ನ ಹಾಕೊಂಡು ರಿಪೀಟ್ ಮಾಡಿ. ಸೇಮ್ ಶುಗರ್ನ ಹಾಕಿ ಡಿಸಾಲ್ವ್ ಮಾಡಿ ಸ್ಯಾಚುರೇಟ್ ಆಗೋವರೆಗೂ ಡಿಸಾಲ್ವ್ ಮಾಡಿ. ನಾವು ಅದನ್ನು ಮತ್ತೆ ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೆ ಇದೆ ಅಂತಲ್ಲ, ಸಮ್ ಅದರ್ ಸಬ್ಸ್ಟೆನ್ಸಸ್ ಬೇರೆದು ಯಾವ್ದಾದ್ರು ಹಾಕಿ ಮಾಡ್ಕೋಬೋದು. ವಾಟ್ ಯು ನೋಟಿಸ್ ಫ್ರಮ್ ಟೇಬಲ್ 5.2? ಡೂ ಯು ಫೈಂಡ್ ದಟ್ ವಾಟರ್ ಡಿಸಾಲ್ವ್ಸ್ ಅಟ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಡಿಫ್ರೆಂಟ್ ಅಮೌಂಟ್ಸ್? 5.2 ಕೊಟ್ಟಿದೆ ನೋಡಿ. ಸಾಲ್ಟ್ ಬಂದ್ಬಿಟ್ಟು ನಿಮಗೆ 5 ಸ್ಪೂನಲ್ಲಿ ಆಯಿತು ಅಂದರೆ, ಶುಗರ್ ಬಂದ್ಬಿಟ್ಟು ನಿಮಗೆ 4 ಸ್ಪೂನ್ ಆಗ್ಬೋದು, ಇಲ್ಲ 6 ಸ್ಪೂನ್ ಆಗ್ಬೋದು. ಹಾಗೆ ನಿಮಗೆ ಇಲ್ಲಿ ಕೆಳಗಡೆ ಇನ್ನೂ ಬೇರೆ ಸಬ್ಸ್ಟೆನ್ಸಸ್ ಹಾಕ್ಬಿಟ್ಟು ಎಷ್ಟು ಸ್ಪೂನ್ಸ್ ಅಂತೇಳಿ ನೀವು ಬರಿಬೋದು. ಅದೇ ಟೇಬಲ್. ಯಾಕಂದರೆ ಇದೇನು ಹೇಳುತ್ತೆ ಅಂದರೆ, ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಡಿಫ್ರೆಂಟ್ ಕ್ವಾಂಟಿಟಿಲಿ ಡಿಸಾಲ್ವ್ ಆಗುತ್ತೆ ವಾಟರಲ್ಲಿ ಅಂತ. ನೆಕ್ಸ್ಟ್, we have discussed a few methods of separating substances. Some of the methods of separation present in this chapter are also used in science laboratory. ಎಷ್ಟೊಂದು ಮೆಥಡ್ಸ್ ಕಲ್ತಾರಲ್ಲ, ಇದೆಲ್ಲ ಸೈನ್ಸ್ ಲ್ಯಾಬ್ರೇಟರಿ ಕೂಡ ಯೂಸ್ ಮಾಡ್ತಾರೆ. ವಿ ಆಲ್ಸೋ ಲರ್ನ್ ದಟ್ ಸೊಲ್ಯೂಷನ್ ಇಸ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ ಸಬ್ಸ್ಟೆನ್ಸ್ ಇನ್ ಅ ಲಿಕ್ವಿಡ್. ಸೊಲ್ಯೂಷನ್ ಹೇಗೆ ಮಾಡ್ತೀವಿ ಅಂತಲೂ ಕಲ್ತಿದ್ದೀರಾ. ನಾವೇನಾದ್ರು ಒಂದು ಸಬ್ಸ್ಟೆನ್ಸ್ನ ಲಿಕ್ವಿಡ್ಗೆ ಡಿಸಾಲ್ವ್ ಮಾಡಿದ ತಕ್ಷಣ ಸೊಲ್ಯೂಷನ್ ಮಾಡ್ಬೋದು. ಎ ಸೊಲ್ಯೂಷನ್ ಈಸ್ ಸೆಟ್ ಟು ಬಿ ಸ್ಯಾಚುರೇಟೆಡ್ ಇಫ್ ಇಟ್ ಕ್ಯಾನಾಟ್ ಡಿಸಾಲ್ವ್ ಮೋರ್ ಆಫ್ ದಿ ಸಬ್ಸ್ಟೆನ್ಸ್ ಇನ್ ಇಟ್. ಸ್ಯಾಚುರೇಷನ್ ಯಾವಾಗ ಅಂತೀವಿ? ಇನ್ನೇನು ಸಬ್ಸ್ಟೆನ್ಸ್ ಕೂಡ ಡಿಸಾಲ್ವ್ ಮಾಡೋಕ್ಕಾಗಲ್ಲ ಅದಕ್ಕೆ, ಆವಾಗ ನಾವು ಅದನ್ನ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತೀವಿ. ಒಂದ್ಸರಿ ಕೀವರ್ಡ್ಸ್ ನೋಡೋ ಬನ್ನಿ. ಚರ್ನಿಂಗ್, ಕಂಡೆನ್ಸೇಷನ್, ಡಿಕಂಟೇಷನ್, ಎವಾಪರೇಷನ್, ಫಿಲ್ಟ್ರೇಷನ್, ಹ್ಯಾಂಡ್ ಪಿಕ್ಕಿಂಗ್, ಸ್ಯಾಚುರೇಟೆಡ್ ಸೊಲ್ಯೂಷನ್, ಸೆಡಿಮೆಂಟೇಷನ್, ಸೀವಿಂಗ್ ಸೊಲ್ಯೂಷನ್, ಥ್ರೆಶಿಂಗ್, ವಿನೋಯಿಂಗ್. ಸೊ ಇದೆಲ್ಲ ಕೀವರ್ಡ್ಸು, ಇದೆಲ್ಲ ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ಈ ಚಾಪ್ಟರ್ ಅಷ್ಟೇ ಸಿಂಪಲ್ ಆಗಿದೆ. ಎಲ್ಲ ಮೆಥಡ್ಸು ನೀವು ಡೆಫಿನೇಷನ್ ತೊಗೊಳ್ಳಿ, ಮತ್ತೆಲ್ಲ ಎಕ್ಸಾಂಪಲ್ಸನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಈಸಿ ಆಗುತ್ತೆ. ಸೊ ಅಷ್ಟೇ, ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬರ್ತೀನಿ ಮುಂದಿನ ಚಾಪ್ಟ್ರಿಂದ. ಸೊ ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಚಾನಲ್ಗೆ. ಬರ್ತೀನಿ ಗಾಯ್ಸ್. ಥ್ಯಾಂಕ್ ಯು.